ಹಲ್ಲೇಲೂಯಾ, ಹಲ್ಲೇಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತಾ ಇದ್ದೇನೆ. ಕೈಗಳು ಇರುವಂಥವರೆಲ್ಲರೂ ಕೈ ಜೋಡಿಸಿ ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ. ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓದುವಾರ ಅನೇಕ ಸಂಗತಿಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಅಪ್ಪರ ಮೂಲಕವಾಗಿ ಅನೇಕ ವಿಷಯಗಳನ್ನು ನಾವು ತಿಳಿದುಕೊಂಡಂಥವರಾಗಿದ್ದೇವೆ. ಈ ಸಮಯದಲ್ಲಿ ನೇರವಾಗಿ ವಾಕ್ಯಕ್ಕೆ ಹೋಗೋಣ. ಸಮಯ ಬಹಳ ಆಗಿರುವುದರಿಂದ ಸತ್ಯವೇದ ಪುಸ್ತಕದಲ್ಲಿ ಹೊಸ ಒಡಂಬಡಿಕೆ 4 ಸುವಾರ್ತೆಗಳ ನಂತರ ಬರುವಂಥದ್ದು ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯವನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಅವನು ಎದ್ದನು ಮತ್ತು ಲೂದ್ಯದಲ್ಲಿಯೂ ಸಾರೋನ ಪ್ರಾಂತ್ಯದಲ್ಲಿಯೂ ವಾಸವಾಗಿದ್ದವರೆಲ್ಲರೂ ಅವನನ್ನು ನೋಡಿದರು ಮತ್ತು ಅವರು ಕರ್ತನ ಕಡೆಗೆ ತಿರುಗಿಕೊಂಡರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕರ್ತನ ಕಡೆಗೆ ತಿರುಗಿಕೊಂಡರು. ಕರ್ತನ ಕಡೆಗೆ ತಿರುಗಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಸಂಗತಿ ಪ್ರಿಯರೇ. ಹಲ್ಲೆಲೂಯಾ. ಈ ಲೋಕದಲ್ಲಿ ಜನರು ಯಾವ ಸಂಗತಿಗಳಿಗೋಸ್ಕರವಾಗಿಯೂ ತಿರುಗಿಕೊಳ್ಳುತ್ತಾರೆ. ಅನೇಕ ಕೆಟ್ಟ ಸಂಗತಿಗಳಿಗೋಸ್ಕರವಾಗಿ ತಮ್ಮ ಜೀವಿತಗಳನ್ನು ಮುಡುಪಾಗಿರ್ತಾರೆ. ಆದರೆ ಪೇತ್ರನು ಸುವಾರ್ತೆಯನ್ನು ಸಾರುತ್ತಾ ಹೋದಂಥ ಸಮಯದಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿ ಲೂದ್ಯದಲ್ಲಿ ವಾಸವಾಗಿರುವಂಥ ದೇವ ಜನರ ಬಳಿಗೆ ಆತನು ಬಂದಾಗ ಅಲ್ಲಿ ದೇವರು ಆತನ ಮೂಲಕವಾಗಿ ಅದ್ಭುತವಾಗಿರುವಂಥ ಒಂದು ಕಾರ್ಯವನ್ನು ಮಾಡಿದಂಥ ಸಮಯದಲ್ಲಿ ಅಲ್ಲಿರುವಂಥ ಜನರು ಕರ್ತನ ಕಡೆಗೆ ತಿರುಗಿಕೊಂಡರು. ಈ ಲೋಕದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮನುಷ್ಯನಿಗೆ ಉಪಯೋಗಕರವಾಗಿರ್ತಕ್ಕಂಥ ಸಂಗತಿ ಮುಂದಿನ ಭವಿಷ್ಯತ್ತಿಗಿದೆ ಅಂದರೆ ಅದು ದೇವರನ್ನ ತಿಳಿದುಕೊಳ್ಳುವಂಥದ್ದು, ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರನ್ನ ಅನೇಕರು ತಿರುಗಿಕೊಳ್ತಾರೆ. ತಿರುಗಿಕೊಂಡ ನಂತರ ಪುನಃ ಲೋಕದ ಕಡೆಗೆ ಅನೇಕರು ಹೋಗುವಾಗ, ಅಸ್ಥಿರ ಭಕ್ತಿಯನ್ನು ಅನೇಕರು ಮಾಡುತ್ತಿರುವಾಗ, ಆದರೆ ಸತ್ಯವೇದ ಹೇಳ್ತಾ ಇದೆ, ಸ್ಥಿರವಾದ ಭಕ್ತಿಯನ್ನ ಮಾಡುವಂತ ವಿಶ್ವಾಸಿಗಳೇ ಪರಲೋಕದ ಪರಿಶುದ್ಧರಾಗಿ ಇರುವವರಾಗಿರ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕರ್ತನ ಕಡೆಗೆ ನೀನು ತಿರುಗಲಾರದೆ ಇದ್ರೆ ಏನಾಗುತ್ತೆ? ಪರಲೋಕ ನಿನಗೆ ಸಿಗೋದಕ್ಕೆ ಸಾಧ್ಯವಿಲ್ಲ. ಆ ಪರಲೋಕಕ್ಕೆ ನೀನು ಹೋಗಬೇಕಾದ್ರೆ ನಿನ್ನ ಜೀವಿತ ಬದಲಾಗಬೇಕು, ನೀನು ಮಾಡುವಂಥ ಕಾರ್ಯಗಳು ಬದಲಾಗಬೇಕು, ನಿನ್ನ ಜೀವಿತವನ್ನು ಪರಿಪೂರ್ಣವಾಗಿ ಯೇಸು ಕ್ರಿಸ್ತ ಮಹಾಪ್ರಭುಗಳಿಗೆ ನೀನು ಒಪ್ಪಿಸಿಕೊಡಬೇಕು. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅದಕ್ಕಿಂತ ಮುಂಚಿತವಾಗಿ 37ನೇ ವಚನದಿಂದ ಓದರಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಪೇತ್ರನು ಎಲ್ಲ ಕಡೆಯೂ ಸಂಚಾರ ಮಾಡುತ್ತಿರುವಾಗ ಲೂದ್ಯದಲ್ಲಿ ವಾಸಿಯಾಗಿದ್ದ ದೇವ ಜನರ ಬಳಿಗೂ ಬಂದನು. ಅಲ್ಲಿ ಪಾರ್ಶ್ವವಾಯು ರೋಗಿಯಾಗಿ 8 ವರ್ಷಗಳಿಂದ ಹಾಸಿಗೆಯ ಮೇಲೆ ಬಿದ್ದಿದ್ದ ಐನೇಯನೆಂಬ ಒಬ್ಬ ಮನುಷ್ಯನನ್ನು ಕಂಡನು. ಪೇತ್ರನು ಅವನಿಗೆ, ಐನೇಯನೇ, ಯೇಸು ಕ್ರಿಸ್ತನು ನಿನ್ನನ್ನು ವಾಸಿ ಮಾಡುತ್ತಾನೆ, ಎದ್ದು ನಿನ್ನ ಹಾಸಿಗೆಯನ್ನು ಹಾಸಿಕೋ ಎಂದು ಹೇಳಿದನು. ಕೂಡಲೇ ಅವನು ಎದ್ದನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸುವಾರ್ತೆ ಸಾರುವಂತ ಭಾರ ಪ್ರತಿಯೊಬ್ಬ ಮನುಷ್ಯನ ಮೇಲೆ ಇದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 4 ಸುವಾರ್ತೆಗಳು ಸತ್ಯವೇದದಲ್ಲಿ ಕಂಡು ಬಂದರೆ ಕಾಣಲಾರದ 5ನೇ ಸುವಾರ್ತೆಯಾಗಿ ಇರುವಂಥವನು ನೀನು ನಾನು ಆಗಿರ್ತೀವಿ ಹೊರತಾಗಿ ಬೇರೆ ಯಾವುದು ಕೂಡ ಅಲ್ಲ. ನೀವು ಪ್ರತಿಯೊಬ್ಬರು ಕೂಡ ಸುವಾರ್ತೆಯನ್ನ ಸಾರುವಂಥವರಾಗಿರಬೇಕು. ಸುವಾರ್ತೆಯ ಮೂಲಕವಾಗಿಯೇ ನಾವು ಪರಲೋಕದ ಕಡೆಗೆ ಜನರನ್ನು ನಡೆಸೋದಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ. ಸುವಾರ್ತೆ ಅಂದ್ರೆ ಏನು? ದೇವರು ನರ ಅವತಾರಿಯಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ಆತನು ಮನುಷ್ಯರಿಗೆ ಬರಬೇಕಾಗಿರ್ತಕ್ಕಂಥ ಶಿಕ್ಷೆಯ ಭಾರವನ್ನ ತಾನು ತನ್ನ ಮೇಲೆ ಹೊತ್ತುಕೊಂಡಿದ್ದಾನೆ. ನಮಗೋಸ್ಕರವಾಗಿ ಆತನು ಯಜ್ಞವಾಗಿದ್ದಾನೆ. ನಮಗೋಸ್ಕರವಾಗಿ ತನ್ನ ದೇಹವನ್ನ, ರಕ್ತವನ್ನ ಕೊಟ್ಟಿದ್ದಾನೆ. ಆತನನ್ನು ನಂಬಿದರೆ ನಮಗೆ ಮೋಕ್ಷವಿದೆ, ಸ್ವರ್ಗವಿದೆ ಎನ್ನುವಂಥದ್ದು ಏನಾಗಿದೆ? ಸುವಾರ್ತೆಯಾಗಿದೆ.
ಆಗಿದೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರವಾಗಿ ಹಿರಿಯ ಶಿಷ್ಯನಾಗಿರುವಂತ ಪೇತ್ರನು ಎಲ್ಲಾ ಕಡೆಗಳಲ್ಲಿ ಏನ್ ಮಾಡ್ತಾ ಇದ್ದಾನೆ? ಸಂಚಾರ ಮಾಡ್ತಾ ಇದ್ದಾನೆ. ಅಯ್ಯೋ, ಜನರು ಇನ್ನು ತಪ್ಪಾದ ಮಾರ್ಗದಲ್ಲಿದ್ದಾರೆ, ತಪ್ಪಾದ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ, ಸೃಷ್ಟಿಕರ್ತನಾದ ದೇವರನ್ನ ತಿಳಿದುಕೊಳ್ಳಲಾರದೆ ಜೀವಿಸ್ತಾ ಇದ್ದಾರೆ. ಒಂದು ವೇಳೆ ನಾನು ಸುವಾರ್ತೆಯನ್ನ ಸಾರದಿದ್ದರೆ ನನ್ನ ಗತಿ ಏನು ಎಂಬುದಾಗಿ ಪೌಲನು ಹೇಳುವ ಹಾಗೆ ಪೇತ್ರನು ಕೂಡ ಪ್ರಾರಂಭದಲ್ಲಿ ಅನೇಕ ಜನರಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ ಹೊರಟು ಹೋದ ಪ್ರಿಯರೇ. ದೇವ ಜನರ ಬಳಿಗೆ ಬಂದಂತ ಸಮಯದಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ, ಒಂದು ಕುಟುಂಬದಲ್ಲಿ ಬಹಳ ದುಃಖ, ಬಹಳ ಕಣ್ಣೀರು, ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ ಪ್ರಿಯರೇ. ಅದು ಯಾರ ಕುಟುಂಬ? ಐನೇಯನ ಕುಟುಂಬ. ಆತನು 8 ವರ್ಷಗಳಿಂದ ಬಿದ್ದ ಸ್ಥಿತಿಯಲ್ಲೇ ಬಿದ್ದಿದ್ದಾನೆ, ಹಾಸಿಗೆ ಮೇಲೆಯೇ ಇದ್ದಾನೆ, ಎದ್ದು ಬರಲಾರದಂತ ಸ್ಥಿತಿಗೆ ಆತನು ಒಳಪಟ್ಟಿದ್ದಾನೆ. ಆತನು ಪಾರ್ಶ್ವವಾಯು ಎನ್ನುವಂತ ರೋಗಕ್ಕೆ ತುತ್ತಾಗಿದ್ದಾನೆ. ಎಂದಿಗೂ ಕೂಡ ಗುಣವಾಗಲಾರದ ಸ್ಥಿತಿಯನ್ನು ಆತನು ಹೊಂದಿದ್ದಾನೆ ಪ್ರಿಯರೇ. ಕುಟುಂಬದಲ್ಲಿ ಇರುವಂತವರೆಲ್ಲರಿಗೂ ಕೂಡ ನೋವೇ, ಭಾರ. ಅಲ್ಲೆಲ್ಲೂಯ್ಯ. ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಚೆನ್ನಾಗಿಲ್ಲ ಅಂತಂದ್ರೆ ನೀವು ಒಳ್ಳೆ ಸಿಹಿ ತಿನಿಸು ತಿಂಡಿಗಳನ್ನು ಮಾಡ್ಕೊಂಡು ಊಟ ಮಾಡ್ತೀರಾ? ಏನ್ ಮಾಡ್ತೀರಿ? ಬಹಳ ನೋವಾಗುತ್ತೆ. ಮನೆಯಲ್ಲಿ ಒಬ್ರಿಗೆ ಹುಷಾರಿಲ್ಲ, ಒಬ್ರಿಗೆ ಏನಾದರೂ ಆದ್ರಂದ್ರೆ ಕುಟುಂಬದಲ್ಲಿಯೇ ದುಃಖ ಎನ್ನುವಂಥದ್ದು ಆವರಿಸುತ್ತೆ ಪ್ರಿಯರೇ. ಈ ಐನೇ ಎನ್ನುವಂಥ ಆತನ ಕುಟುಂಬದಲ್ಲಿ 8 ವರ್ಷಗಳಿಂದ ದುಃಖ ಇದೆ ಪ್ರಿಯರೇ. ಹಲ್ಲೆಲೂಯಾ. ಆದರೆ ದೇವರು ಪೇತ್ರನನ್ನ ಆ ಲೂದ್ದ ಎನ್ನುವಂಥ ಪ್ರಾಂತದ ಕಡೆಗೆ ನಡೆಸ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರ ಮಕ್ಕಳು ಅನಾರೋಗ್ಯದ ಸ್ಥಿತಿಯಲ್ಲಿರುವಂಥದ್ದು ದೇವರಿಗೆ ಇಷ್ಟವಿಲ್ಲ. ಯೇಸು ಸ್ವಾಮಿ ಸುವಾರ್ತೆಯನ್ನು ಮಾತ್ರ ಸಾರಲಿಲ್ಲ, ಅನೇಕರನ್ನ ಆತನು ಸ್ವಸ್ಥಪಡಿಸಿದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರಂದ್ರೆ ಆತನು ಎಲ್ಲವುಗಳನ್ನ ಮಾಡುವವನಾಗಿದ್ದಾನೆ. ಆತನ ಕಾರ್ಯಗಳು ಅಗೋಚರ, ಆತನ ಕಾರ್ಯಗಳು ಆಶ್ಚರ್ಯಕರವಾಗಿರುವಂಥದ್ದು ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವಾಗ ಯೇಸು ಕ್ರಿಸ್ತನು ನಿನ್ನನ್ನ ವಾಸಿ ಮಾಡುತ್ತಾನೆ, ಪೇತ್ರನು ವಾಸಿ ಮಾಡ್ತಾ ಇಲ್ಲ. ಹಲ್ಲೆಲೂಯಾ. ಇವತ್ತು ಜನರು ಅನೇಕರು ಸ್ಕ್ರಿಪ್ಚರ್ಸ್ಗಳನ್ನ, ದೇವರ ವಾಕ್ಯಗಳನ್ನ ತಪ್ಪಾಗಿ ಅರ್ಥ ಮಾಡಿಕೊಳ್ತಾ ಇದ್ದಾರೆ. ದೈವ ಸೇವಕರು ವಾಸಿ ಮಾಡಲ್ಲ. ವಾಸಿ ಮಾಡುವಂಥದ್ದು ಯಾರು? ಯೇಸು ಕ್ರಿಸ್ತನು ವಾಸಿ ಮಾಡ್ತಾನೆ. ಹಲ್ಲೆಲೂಯಾ. ಪೇತ್ರ ನಾನೇ ನಿನ್ನನ್ನು ವಾಸಿ ಮಾಡ್ತೀನಿ ಎಂಬುದಾಗಿ ಹೇಳಲಿಲ್ಲ. ಅದೇ ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನನ್ನ ಹತ್ತಿರ ಬೆಳ್ಳಿ ಬಂಗಾರವಂತೂ ಇಲ್ಲ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನೀನು ಎದ್ದೇಳು ಎಂಬುದಾಗಿ 40 ವರ್ಷಗಳಿಂದ ಹುಟ್ಟು ಕುಂಟನಾಗಿ ಭಿಕ್ಷೆ ಬೇಡುವಂತ ವ್ಯಕ್ತಿ ಸುಂದರ ದ್ವಾರವೆಂಬ ಬಾಗಿಲಲ್ಲಿ ಕೂತ್ಕೊಂಡಿರುವಾಗ ಪೇತ್ರನು ಹೇಳ್ತಾ ಇದ್ದಾನೆ ಪ್ರಿಯರೇ, ಯಾರ ನಾಮದ ಮೂಲಕವಾಗಿ? ಯೇಸುವಿನ ನಾಮದ ಮೂಲಕವಾಗಿ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರ ವಾಕ್ಯ ಹೇಳ್ತದೆ, ಯೇಸುವಿನ ನಾಮ ಎಲ್ಲಾ ನಾಮಕ್ಕಿಂತಲೂ ಉನ್ನತವಾಗಿರ್ತಕ್ಕಂಥ ನಾಮ. ಸ್ವರ್ಗ ಮರ್ತ್ಯ ಪಾತಾಳದಲ್ಲಿರುವಂತವರೆಲ್ಲರೂ ಕೂಡ ಆ ನಾಮಕ್ಕೆ ಅಡ್ಡ ಬಿದ್ದು ಸ್ತುತಿ ಮಾಡುವರೆಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇವತ್ತಿನ ದಿನದ ಧ್ಯಾನದ ಅಂಶ ಏನಂದ್ರೆ, ಕರ್ತನ ಕಡೆಗೆ ನೀನು ನಿಜವಾಗ್ಲೂ ತಿರುಕೊಂಡಿದ್ದೀಯಾ? ದೇವರು ನಿನ್ನನ್ನ ಅನುದಿನವೂ ಕೂಡ ನೋಡ್ತಾನೆ. ಹಲ್ಲೆಲೂಯಾ. ಮನುಷ್ಯರು ಮಾಡಿರ್ತಕ್ಕಂಥ CCTV ಕ್ಯಾಮ್ರಾಗಳೇ ಎಲ್ಲರನ್ನ ಹಿಡ್ಕೊಡ್ತಾವೆ. ಮೊಬೈಲ್ಗಳಲ್ಲಿ ನೀನು ಮಾಡುವಂಥದ್ದು ಎಲ್ಲ ಹಿಸ್ಟ್ರಿ ಆ ಕಂಪ್ನಿಯವ್ರಿಗೆಲ್ಲ ಗೊತ್ತಿರುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀನು ಗೂಗಲ್ ಅಕೌಂಟಲ್ಲಿ, ಜಿಮೇಲಲ್ಲಿ ಎಲ್ಲ ನಿಂದು ಹಿಸ್ಟ್ರಿ, ನೀನು ಏನೇನು ಮಾಡಿದೀಯ, ಏನೇನು ಸರ್ಚ್ ಮಾಡಿದೀಯಾ, ಯಾರ ಜೊತೆ ಮಾತಾಡಿದೀಯ, ಎಷ್ಟೊತ್ತು ಮಾತಾಡಿದೀಯಾ, ಎಲ್ಲ ಸರ್ಚ್ ಆಕ್ಟಿವಿಟಿ ಅಂತ ಇರುತ್ತೆ. ಆಪ್ಷನ್ ಹೊಡೆದ್ಬಿಟ್ರೆ ಎಲ್ಲ ನಿಂದು ಗೊತ್ತಾಗ್ಬಿಡುತ್ತೆ. ಮೊಬೈಲಲ್ಲಿ ನೀನು ಮಾಡಿರುವಂಥದ್ದು ಎಲ್ಲ ಪ್ರಿಯರೇ. ಹಲ್ಲೆಲೂಯಾ. ನಾವೇ ಇಷ್ಟು ಬುದ್ಧಿವಂತರು, ನಾವೇ ಇಷ್ಟು ಜ್ಞಾನಿಗಳಾಗಿರ್ಬೇಕಾದ್ರೆ ನಮ್ಮನ್ನು ಉಂಟು ಮಾಡಿದ ತಾತ ಸರ್ವಜ್ಞಾನಿ ಅಂತ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರಿಗೆ ಭಯಪಟ್ಟು ಕರ್ತನ ಕಡೆಗೆ ಅನೇಕರು ತಿರುಗಿಕೊಳ್ತಾ ಇಲ್ಲ. ಮೊದಲು ತಿರುಗಿಕೊಂಡವರಾಗಿ ಪುನಃ ದಾರಿ ತಪ್ಪಿ ನಡೀತಾ ಇದ್ದಾರೆ. ನಿಜವಾದ ದೇವರನ್ನ ಬಿಟ್ಟು ಪುನಃ ದೇವರಲ್ಲದವುಗಳ ಕಡೆಗೆ ಅನೇಕರು ಏನ್ ಮಾಡ್ತಾ ಇದ್ದಾರೆ? ಹೋಗ್ತಾ ಇದ್ದಾರೆ ಪ್ರಿಯರೇ. ಹೀಗೆ ಆಸನ ರಾಜನಾಗಿರುವಂತ ಆಸನ ಕಾಲದಲ್ಲಿಯೂ ಕೂಡ ಆಯ್ತು. ಜನರು ದಾರಿ ತಪ್ಪಿದ್ರು. ಜನರು ತಮಗೆ ಇಷ್ಟ ಬಂದ ಪ್ರಕಾರವಾಗಿ ನಡೆದುಕೊಳ್ತಾ ಇರಬೇಕಾದ್ರೆ 2ನೇ ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಹೇಳ್ತಾ ಇದೆ, 2 Chronicles chapter 15 from verse 1. ಮೊದಲನೇ ವಚನ. ಆಗ ಓಬೇದನ ಮಗನಾದ ಅಜರ್ಯನ ಮೇಲೆ ದೇವರ ಆತ್ಮವು ಬಂದದರಿಂದ ಅವನು ಆಸನನ ಎದುರುಗೊಳ್ಳುವುದಕ್ಕೆ ಹೋಗಿ ಅವನಿಗೆ, ಆಸನೆ, ಎಲ್ಲ ಯಹೂದ ಬೆನ್ಯಾಮೀನ್ ಕುಲಗಳವರೇ,
ಕಿವಿಗೊಡಿರಿ. ನೀವು ಯೆಹೋವನನ್ನ ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು. ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು. ಆತನನ್ನು ಬಿಟ್ಟರೆ ಆತನೂ ನಿಮ್ಮನ್ನ ಬಿಟ್ಟು ಬಿಡುವನು. ಅಲ್ಲಿ ಮುಂದೆ ವಾಕ್ಯ ಹೇಳ್ತಾ ಇದೆ 3ನೇ ವಚನದಲ್ಲಿ, ಇಸ್ರಾಯೇಲ್ಯರಿಗೆ ಬಹುಕಾಲದವರೆಗೆ ನಿಜವಾದ ದೇವರು ಬೋಧಿಸುವ ಯಾಜಕರು ಧರ್ಮಶಾಸ್ತ್ರವು ಇರಲಿಲ್ಲ. ಹಲ್ಲೆಲೂಯಾ. ಯಾರಿಗೆ ಗೊತ್ತಿಲ್ಲ, ಅವರಿಗೆ ಯಾರ ಬಗ್ಗೆ ಅವಗಾಹನೆ ಇಲ್ಲ. ಅವರಿಗೆ ನಿಜವಾದ ದೇವರು ಒಬ್ಬಾತನು ಇದ್ದಾನೆ, ಆತನ ಬಗ್ಗೆ ಅವರಿಗೆ ಅವಗಾಹನೆ ಇಲ್ಲ. ಆತನು ಏರ್ಪಾಟು ಮಾಡಿರ್ತಕ್ಕಂಥ ದೈವ ಸೇವಕರಿದ್ದಾರೆ, ಬೋಧಿಸುವಂತ ದೈವ ಸೇವಕರಿದ್ದಾರೆ, ಯಾಜಕರಿದ್ದಾರೆ. ಅವರೂ ಕೂಡ ಆ ಸಮಯದಲ್ಲಿ ಅವರಿಗೂ ಕೂಡ ಅವರಿಗೆ ಸಮಯವನ್ನ ಕೊಟ್ಟಿಲ್ಲ, ಮತ್ತೆ ಧರ್ಮಶಾಸ್ತ್ರವೂ ಕೂಡ ಇರಲಿಲ್ಲ. 3 ಅಂಶಗಳು ನೋಡ್ರಿ. ಹಲ್ಲೆಲೂಯಾ. ನಿಜವಾದ ದೇವರನ್ನ ಬಿಟ್ಟಿದ್ದಾರೆ, ದೈವ ಸೇವಕರನ್ನ ಬಿಟ್ಟಿದ್ದಾರೆ, ದೇವರು ನೇಮಕ ಮಾಡಿದಂಥ ನಿಯಮಗಳನ್ನ ಬಿಟ್ಟು ಬಿಟ್ಟಿದ್ದಾರೆ. ಪ್ರಿಯರೇ, ಯಾರು? ಇಸ್ರಾಯೇಲ್ದವರು. ಹಲ್ಲೆಲೂಯಾ. ಆಸನ ಕಾಲದಲ್ಲಿ ಈ ಸಂಗತಿಗಳು ನಡೀತಾ ಇರಬೇಕಾದ್ರೆ ಅಜರ್ಯನ ಮೇಲೆ ದೇವರ ಆತ್ಮನು ಬಂದು ಆಸನನ ಎದುರುಗೊಂಡು ಹೇಳ್ತಾ ಇದ್ದಾನೆ, ನೀವು ಎಲ್ಲಿವರೆಗೆ ಯೆಹೋವನನ್ನು ಹೊಂದಿಕೊಂಡಿರುವರು ಅಲ್ಲಿವರೆಗೆ ಆತನು ನಿಮಗೆ ಆಶ್ಚರ್ಯಕರವಾದ ಸಂಗತಿಗಳನ್ನ ಮಾಡ್ತಾನೆ. ಆದ್ರೆ ಇವರು ಏನಾಗಿದ್ದಾರೆ? ತಿಳಿದವರೇ, ಸೃಷ್ಟಿಕರ್ತನಾದ ದೇವರನ್ನ ಆರಾಧನೆ ಮಾಡುವಂತವರೇ. ಹಲ್ಲೆಲೂಯಾ. ಆದ್ರೆ ಇವರು ಏನಾಗಿದ್ದಾರೆ? ಸೃಷ್ಟಿಕರ್ತನಾದ ದೇವರನ್ನ ಬಿಟ್ಟು ಬಿಟ್ಟಿದ್ದಾರೆ, ಸೃಷ್ಟಿಗಳಲ್ಲಿ ದೇವರನ್ನ ಹುಡುಕ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರು ಎಲ್ಲಿದ್ದಾನಪ್ಪ ಅಂತ ತೋರಿಸಿ ಕೇಳಿದ್ರೆ ಎಲ್ಲರೂ ಎಲ್ಲಿ ತೋರಿಸ್ತಾರ? ಮೇಲ್ಗಡೆ ತೋರಿಸ್ತಾರ. ಹಲ್ಲೆಲೂಯಾ. ಆ ಮೇಲ್ಗಡೆ ಇರುವಂತವನೇ ನನ್ನ ಯೇಸು, ನಿನ್ನ ಯೇಸು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಮೇಲ್ಗಡೆ ಇರುವಂತ ದೇವರು ಆತನೇ ಆಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಮ್ಮ ವಿಶ್ವಾಸಿ ಪ್ರೇಯರ್ ಬಾದರ್ಲಿಯಲ್ಲಿ ಅಂಬಮ್ಮ ಅಂತ ಹೇಳಿದ್ದಾರೆ. ಅವರಿಗೆ ಈ ಒಂದು ಕೊರೋನಾ ಪ್ರಾರಂಭದಲ್ಲಿ ನಾವು ಹೇಳಿದ್ವಿ, ಕೊರೋನಾ ದೊಡ್ಡದಲ್ಲ, ಕೊರೋನಾಕ್ಕಿಂತ ಅಪ್ಪ ಬರುತ್ತೆ ಅಂತೇಳಿ. ಹಲ್ಲೆಲೂಯಾ. ಕೊರೋನಾ ದೊಡ್ಡದಲ್ಲ, ಕೊರೋನಾಕ್ಕಿಂತ ಅಪ್ಪ ಬರುತ್ತೆ ಅಂತೇಳಿ ಸುಮಾರು ಒಂದು 15-20 ದಿವಸಗಳ ನಂತರ TV9 ಒಂದು ಪ್ರೋಗ್ರಾಮ್ ಬಂತು. ಕೊರೋನಾಕ್ಕಿಂತ ಕೊರೋನಾ ಅಪ್ಪ ಎನ್ನುವಂಥ ಒಂದು ದೊಡ್ಡದಾಗಿರ್ತಕ್ಕಂಥ ವೈರಸ್ G5 ವೈರಸ್ ಯಾವುದು ಬಂದಿದೆ ಎಂಬುದಾಗಿ. ಹಲ್ಲೆಲೂಯಾ. ಅವಾಗ ಆಕೆ ಬಳಿಗೆ ಎಲ್ಲರೂ ಕೇಳ್ಕೊತ ಇದ್ದಾರೆ, ನೋಡಮ್ಮ ನೀನು ಏಸಪ್ಪಿಗೆ ಹೋಗ್ತೀವಿ, ಅವರು ನಾಯಕರು ಏಸಪ್ಪಿಗೆ ಹೋಗ್ತೀವಿ, ಏಸಪ್ಪನ ಕೇಳ್ಕಮ್ಮ ಅಂತೇಳಿ. ಆಯಮ್ಮ ಹೇಳಿದ್ಲು, ನಮ್ಮ ದೇವರು ಎಲ್ಲಿದ್ದಾನೆ? ಪರಲೋಕದಲ್ಲಿದ್ದಾನೆ. ಹಲ್ಲೆಲೂಯಾ. ಆ ದೇವ್ರನ್ನ ನಾವು ಕೇಳ್ಕೊಳ್ತಾ ಇದ್ದೀವಿ, ನೀವು ಯಾರನ್ನ ಕೇಳ್ಕೊಳ್ತೀರ ಅಂದರೆ ಅವರು ಅಂತ ಇದ್ದಾರಂತ. ಏನಂತೇಳಿ, ಇಲ್ಲಿ ಕೆಳಗಡೆ ಇದ್ದಂಥವುಗಳು ಏನಾಗಲ್ಲ, ಮಾತುಗಳನ್ನು ಕೇಳ್ತಾ ಇಲ್ಲ, ಅವುಗಳಿಗೆ ನಾವೇ ಎಲ್ಲ ಮಾಡಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಜನರು ಮಾತಾಡಿರ್ತಕ್ಕಂಥ ವಿಷಯವನ್ನು ನಿಮಗೆ ಹೇಳ್ತಾ ಇರೋದು. ಅದರ ಸಲುವಾಗಿ ಮೇಲ್ಗಡೆ ಇರುವಂಥ ದೇವರು ನಿಮ್ಮ ದೇವರು ದೊಡ್ಡ ದೇವ್ರ ಆತ. ಹಲ್ಲೆಲೂಯಾ. ಆತನನ್ನು ಕೇಳ್ಕೊಮ್ಮ ಅಂತೇಳಿ ಆಕೆಗೆ ಹೇಳ್ತಾ ಇದ್ದಾರೆ. ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಎಲ್ಲಿಯವರೆಗೆ ನೀವು ದೇವರನ್ನ ಹೊಂದಿಕೊಂಡಿರೋರು ಅಲ್ಲಿವರೆಗೆ ದೇವರು ನಿಮ್ಮ ಸಂಗಡ ಇರ್ತಾನೆ. ಪ್ರಿಯರೇ, ಅದರ ಸಲುವಾಗಿ ದೇವರು ನಮಗಿಂತ ಭಾಳ ಜಾಣ, ಭಾಳ ಜ್ಞಾನಿ. ನೀವು ಹೋದ್ರೆ ನಾನು ನಿಮ್ಮ ಸಂಗಡ ಬರುತ್ತೇನೆ ಎಂಬುದಾಗಿ ಆತನು ಹೇಳಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಸಮಯದಲ್ಲಿ ಅವರು ನಿಜವಾದ ದೇವರು ಇರಲಾರ್ದಂಥ ಸಮಯದಲ್ಲಿ, ಬೋಧಿಸುವಂಥ ಯಾಜಕರಿಗೆ ಸ್ಥಳಾವಕಾಶ ಮಾಡಿಕೊಡಲಾರ್ದಂಥ ಸಮಯದಲ್ಲಿ, ಆವಾಗ ಅವರಿಗೆ ಕಷ್ಟ ನಷ್ಟಗಳು, ಇಕ್ಕಟ್ಟು ಇಬ್ಬಂದು ಇರುಕುಗಳು ಬಂದಂಥ ಸಮಯದಲ್ಲಿ ಅವರು ಏನಾಗ್ತಾ ಇದ್ದಾರೆ ನೋಡ್ರಿ. ಮುಂದಿನ ವಾಕ್ಯ 4ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ತಮ್ಮ ಇಕ್ಕಟ್ಟಿನಲ್ಲಿ ಇಸ್ರಾಯೇಲ್ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಂಡರು. ಹಲ್ಲೆಲೂಯಾ. ಯಾರ ಕಡೆಗೆ ತಿರುಗಿಕೊಂಡ್ರಿ? ಯಾರು ಸೃಷ್ಟಿಯನ್ನ ಮಾಡಿದಾನೋ, ಯಾರು ಭೂಮಿಯನ್ನ, ಆಕಾಶವನ್ನ, ನಕ್ಷತ್ರಗಳನ್ನ, ಮರಗಳನ್ನ, ಗಿಡಗಳನ್ನ, ಜೀವವನ್ನ ಉಂಟು ಮಾಡಿದಾನೋ, ಯಾರು ಮನುಷ್ಯರಿಗೋಸ್ಕರವಾಗಿ ಪ್ರಾಣವನ್ನ ಕೊಡಲಿಕ್ಕಿದ್ದಾನೋ, ಮುಂದೆ ಆತನನ್ನ ಅವರು ಏನ್ ಮಾಡ್ತಾ ಇದ್ದಾರೆ? ಆರಾಧನೆ ಮಾಡ್ತಾ ಇದ್ದಾರೆ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಈ ಜೀವಿತದಲ್ಲಿ ದುಃಖ ಎನ್ನುವಂಥದ್ದು ಇದ್ದೇ ಇರುತ್ತೆ. ಆ ದುಃಖವನ್ನು ನಾವು ದಾಟಿಕೊಂಡು ಹೋಗೋದಕ್ಕಾಗಿ ದೇವರು ನಮ್ಗೆ ಏನು ಮಾಡ್ತಾನೆ? ಶಕ್ತಿಯನ್ನು ಕೊಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ಹಾಡಲ್ಲಿ ಕೊನೆಯ ಚರಣ ಮಿಸ್ ಮಾಡಿದ್ರಿ ನೀವು. ಹಲ್ಲೆಲೂಯಾ. ನಾವಿಕನಾಗಿ ಯೇಸು ಇರಲು. ಹಲ್ಲೆಲೂಯಾ.
ನಾವಿಕನಾಗಿ ಯೇಸು ಇರಲು ರಾಗ ಇಂಪಾಗಿ ಹಾಡುವೆವು. ನಾವಿಕನಾಗಿ ಯೇಸು ಇರಲು ರಾಗ ಇಂಪಾಗಿ ಹಾಡುವೆವು. ಇದೆ ನೋಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಚರಣ ಹೇಳುತ್ತೆ ಏನಂತ ಹೇಳಂದ್ರೆ, ಅದು ನಾನು ಹಾಕಿರೋ ಚರಣ. ಹಲ್ಲೆಲೂಯಾ. ನಾವಿಕನಾಗಿ ಯೇಸು ಇರಲು ನಮಗೆ ಯಾವ ಭಯ ಇಲ್ಲ, ರಾಗ ಇಂಪಾಗಿ ಹಾಡುವೆವು, ದೋಣಿ ದಡವನ್ನ ಸೇರುವುದು. ನಾವಿಕನಾಗಿ ಯೇಸು ಇರಲು ನಮಗೆ ಯಾವ ಭಯವೂ ಇಲ್ಲವೋ. ನಾವಿಕನಾಗಿ ಯೇಸು ಇರಲು ನಮಗೆ ಯಾವ ಭಯವೂ ಇಲ್ಲವೋ. ರಾಗ ಇಂಪಾಗಿ ಹಾಡುವೆವು, ರಾಗ ಇಂಪಾಗಿ ಹಾಡುವೆವು, ದೋಣಿ ದಡವನ್ನು ಸೇರುವುದು. ಜೀವನ ಜೀವನ ಪ್ರೀತಿ ಹಾಡಾಗಿದೆ, ಹಾಡಲೇಬೇಕು ಪ್ರತಿಯೊಬ್ಬರು. ಜೀವನ ಪ್ರೀತಿ ಹಾಡಾಗಿದೆ, ಹಾಡಲೇಬೇಕು ಪ್ರತಿಯೊಬ್ಬರು. ಜೀವನ ದುಃಖದ ಸಾಗರ ದಾಟಲೇಬೇಕು ಪ್ರತಿಯೊಬ್ಬರು. ಜೀವನ ದುಃಖದ ಸಾಗರ ದಾಟಲೇಬೇಕು ಪ್ರತಿಯೊಬ್ಬರು. ಜೀವನ ಜೀವನ ಪ್ರೀತಿ ಹಾಡಾಗಿದೆ, ಹಾಡಲೇಬೇಕು ಪ್ರತಿಯೊಬ್ಬರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಜನರು ಏನಾದ್ರಂತೆ, ಇಕ್ಕಟ್ಟು ಬಂದಂತ ಸಮಯದಲ್ಲಿ ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ಮೊರೆ ಇಟ್ಟರು, ಆತನ ಕಡೆಗೆ ತಿರುಗಿಕೊಂಡ್ರಂತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅನೇಕರು ದೇವರ ಕಡೆಗೆ ತಿರುಗಿಕೊಳ್ತಾ ಇಲ್ಲ, ಅನೇಕರು ನಟನೆಯ ಭಕ್ತಿಯನ್ನ ಮಾಡ್ತಾ ಇದ್ದಾರೆ. ಆ ಸಭೆಯಲ್ಲಿರುವಾಗ ಒಂದು ತರ ಇರ್ತಾರೆ, ಸಭೆಯಿಂದ ಆಚೆಗೆ ಹೋದಾಗ ಇನ್ನೊಂದು ತರ ಇರ್ತಾರೆ. ಅವರ ಮಾತುಗಳು, ಅವರ ನೋಟ, ಅವರು ಆಡುವಂತ ಆ ಒಂದು ಆಟಗಳು, ಅವರು ನಡೆಯುವಂತ ಹೆಜ್ಜೆ ಎಲ್ಲವೂ ಕೂಡ ಹೆಂಗಿರುತ್ತೆ, ವ್ಯತ್ಯಾಸಕರವಾಗಿರುತ್ತೆ ಪ್ರಿಯರೇ. ಹಲ್ಲೆಲೂಯಾ, ದೇವರು ನಿನ್ನನ್ನು ನೋಡುವವನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆ ಐನೇಯ ಎನ್ನುವಂಥ ವ್ಯಕ್ತಿ ಸ್ವಸ್ಥತೆಯನ್ನು ಹೊಂದಿಕೊಂಡ 8 ವರ್ಷಗಳ ನಂತರ ಅಲ್ಲಿರುವಂಥ ಜನರು ಆ ಆಶ್ಚರ್ಯಕರವಾದ ಸಂಗತಿಗಳನ್ನ ಕೇಳಿ ದೇವರ ಕಡೆಗೆ ತಿರುಗಿಕೊಂಡ್ರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇನ್ನೊಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡ್ತಾ ಇದ್ದೇನೆ. ಈ ಸಮಯದಲ್ಲಿ ನೀವು ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಅಲ್ಲಿ 2 ವ್ಯಕ್ತಿಗಳಿದ್ದಾರೆ. ಗೆದರ ಸೇನರ ಎನ್ನುವಂಥ ಸೀಮೆಯಲ್ಲಿ ವಾಸ ಮಾಡುವಂಥವರು. ಆ 2 ಕುಟುಂಬಗಳಲ್ಲಿ ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ ಪ್ರಿಯರೇ. ಏನಪ್ಪ ಆ ಪರಿಸ್ಥಿತಿ ಅಂದರೆ, ಅವರಿಗೆ ದುರಾತ್ಮ ಶಕ್ತಿ ಒಳಗಡೆ ಒಕ್ಕೊಂಡ ಕಾರಣಕ್ಕಾಗಿ, ದೆವ್ವಗಳು ಒಕ್ಕೊಂಡ ಕಾರಣಕ್ಕಾಗಿ ಅವರು ಮನೆಯನ್ನ ಬಿಟ್ಟು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ, ಸುಡುಗಾಡಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ, ಸ್ಮಶಾನದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಮೈ ಮೇಲೆ ಬಟ್ಟೆಗಳಿಲ್ಲ. ಹಲ್ಲೆಲೂಯಾ, ಸರಪಣಿಗಳಿಂದ ಬೇಡಿಗಳನ್ನ ಬಿಗಿದ್ರು ಕೂಡ ಅವುಗಳನ್ನ ಕಳಚಿ ಕಂಪ್ಲೀಟ್ ಆಗಿ ಅವುಗಳನ್ನು ಮುರಿದು ಏನ್ ಮಾಡ್ತಾ ಇದ್ದಾರೆ, ಜನರಿಗೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ. ಭಯಂಕರವಾದ ಕೇಕೆಯನ್ನ ಅವರು ಹಾಕ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಮಾರ್ಕನು ಒಬ್ಬ ವ್ಯಕ್ತಿಯ ಕುರಿತಾಗಿ ಬರೆದಿದ್ದಾನೆ, ಮತ್ತಾಯನು 2 ವ್ಯಕ್ತಿಗಳ ಕುರಿತಾಗಿ ಬರೆದಿದ್ದಾನೆ ಪ್ರಿಯರಲ್ಲಿ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನು ಆ ಸ್ಥಳಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಎಲ್ಲಿ ಸಮಸ್ಯೆಗಳಿದಾವೋ ಆ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತ ಯೇಸು ನಿನ್ನನ್ನು ಹುಡುಕಿಕೊಂಡು ಬರ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ 2 ವ್ಯಕ್ತಿಗಳು ಕುಟುಂಬದಿಂದ ಏನಾಗಿದ್ದಾರೆ, ದೂರವಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕುಟುಂಬದಿಂದ ಎಷ್ಟು ವರ್ಷಗಳಾಯ್ತು ಅದು ಸತ್ಯವೇದದಲ್ಲಿ ಸ್ಪಷ್ಟವಾಗಿ ನಮಗೆ ಗೋಚರವಾಗ್ತಾ ಇಲ್ಲ. ಆದರೆ ಆ ಕುಟುಂಬದಲ್ಲಿ ಕಣ್ಣೀರೇ ಉಳಿದಿದೆ ಪ್ರಿಯರೇ, ದುಃಖವೇ ಉಳಿದಿದೆ. ಅವರು ತಮ್ಮ ಮೇಲೆ ಪರಿವೇ ಇರಲಾರದ ರೀತಿಯಲ್ಲಿ ಅವರು ಮಾಡ್ಕೊಳ್ತಾ ಇದ್ದಾರೆ ಗಾಯಗಳನ್ನ. ಹಲ್ಲೆಲೂಯಾ.
ಪ್ರೈಸ್ ಲಾರ್ಡ್. ದುರಾತ್ಮ ಶಕ್ತಿಗಳು ಬಂದಂಥ ವ್ಯಕ್ತಿಗಳು ಯಾವ ರೀತಿಯಾಗಿರ್ತಾರೆ ನೀವು ನೋಡಿದ್ದೀರಾ? ಹಲ್ಲೆಲೂಯಾ. ಅವರಿಗೆ ತಮ್ಮ ಮೈ ಮೇಲೆ ಪರವೆ ಇರಲ್ಲ, ಬಟ್ಟೆಗಳ ಮೇಲೆ ಪರವೆ ಇರಲ್ಲ, ಭಯಂಕರವಾಗಿರ್ತಕ್ಕಂಥ ಆ ಒಂದು ಕೇಕೆಯನ್ನು ಅವರು ಹಾಕುವವರಾಗಿರ್ತಾರೆ. ಪ್ರೇರೆ ಬಾದಲ್ಲಿ ಮುತ್ತುಂಜೆ ಮಠಕ್ಕೆ ಬರುವಂಥವ್ರು ಪ್ರತಿಯೊಬ್ಬರು ಕೂಡ ನೀವು ನೋಡಿದಂಥವ್ರಾಗಿರ್ತೀರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದಿಲ್ಲ ಒಂದು ವಾರದಲ್ಲಿ ಅನೇಕ ದುರಾತ್ಮ ಶಕ್ತಿಗಳು ಬರ್ತಾ ಇರ್ತವೆ, ಬಂದು ಹಂಗೆ ಹೋಗ್ತಾ ಇರ್ತವೆ, ಅವುಗಳ ದಾರಿಯನ್ನು ಹಿಡಿದುಕೊಂಡು ಅವುಗಳು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ಆ ಸ್ಥಳಕ್ಕೆ ಹೋಗ್ತಾ ಇದ್ದಾನೆ, ದೋಣಿ ಎತ್ತಿ ಆತನು ಹೋಗ್ತಾ ಇದ್ದಾನೆ, ಶಿಷ್ಯರಿಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಶಿಷ್ಯರು ಅಂದುಕೊಳ್ತಾ ಇದ್ದಾರೆ, ಏನಪ್ಪ ಯೇಸು ಸ್ವಾಮಿ ಜೊತೆಗೆ ಇದ್ದುಬಿಟ್ರೆ ಬರೇ ನಮಗೆ ತಿರುಗದೆ ಆಯ್ತು. ಹಲ್ಲೆಲೂಯಾ. ಬರೇ ತಿರುಗದಾಯ್ತು, ಸೇವೆ 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 ಆಯ್ತು, ಎಲ್ಲವನ್ನು ನಾವು ಬಿಟ್ಟು ಬಂದ್ಬಿಟ್ಟಿದ್ದೀವಿ, ಯೇಸಪ್ಪನ ಜೊತೆಗೆ ಬಂದಿದ್ದೀವಿ, ಇವಾಗ ಎಲ್ಲಿ ಕರ್ಕೊಂಡು ಹೊಂಟನ ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ, ಏನು ಕೂಡ ನಮಗೆ ತಿಳಿಸ್ತಾ ಇಲ್ಲ ಎನ್ನುವ ರೀತಿಯಲ್ಲಿ ಅವರು ಇದ್ದಾರೆ ಪ್ರಿಯರೇ. ಆದರೆ ಯೇಸುವಿಗೂ ಗೊತ್ತು, ಅಲ್ಲಿ ಇಬ್ರು ಇದ್ದಾರೆ, ಅವರನ್ನು ನಾನು ಬಿಡುಗಡೆ ಮಾಡುವುದಕ್ಕಾಗಿ ಹೋಗಬೇಕು ಅಂತೇಳಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಯೇಸು ಸ್ವಾಮಿ ದೋಣಿಯಲ್ಲಿ ಇರುವಂತ ಸಮಯದಲ್ಲಿ ಆ ವ್ಯಕ್ತಿಗಳು ಕಿರಿಚಿಕೊಂಡು ಬರ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಯೇಸಪ್ಪ ಏನಂತ ಇದ್ದಾರೆ, ಎಲ್ಲ ದೆವ್ವ ಈ ಮನುಷ್ಯನನ್ನ ಬಿಟ್ಟು ಹೋಗು. ಹಲ್ಲೆಲೂಯಾ. ಆ ವ್ಯಕ್ತಿಗೆ 6,000 ದೆವ್ವಗಳು ಹಿಡಿದಿದ್ದಾವೆ. ಒಬ್ಬ ವ್ಯಕ್ತಿಗೆ ಎಷ್ಟು ಸಾವಿರ ರೀ? 6,000. ಹಲ್ಲೆಲೂಯಾ. ಲೀಸಿಯನ್ ದಂಡು ಅಂತೇಳಿ ಬರೆಯಲ್ಪಟ್ಟಿದೆ ಅಲ್ಲಿ. ಹಲ್ಲೆಲೂಯಾ. ಎಷ್ಟು ಸಾವಿರ ದೆವ್ವಗಳು? 6,000 ದೆವ್ವಗಳು ಒಬ್ಬ ಮನುಷ್ಯನ ಒಳಗಡೆ ಒಕ್ಕೊಂಡಿದ್ದಾವೆ, ಆತನನ್ನ ಭಯಂಕರವಾದ ರೀತಿಯಲ್ಲಿ. ಹಲ್ಲೆಲೂಯಾ. ಬಾಪುರದಿಂದ ಒಬ್ರನ್ನ ಕರ್ಕೊಂಡ್ಬಂದಿದ್ರು. ಆತ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿ. ಆತನಿಗೆ ಆ ಸಮಯದಲ್ಲಿ ಆತ ಮಾಡುವಂಥದ್ದನ್ನು ನೋಡಿದ್ರೆ ಏನಪ್ಪ ಆಯ್ತು, ಯುವಕ ಇದ್ದಾನೇನೋ ಆ ಥರ ಶಕ್ತಿ ಆತನಿಗೆ ಬರ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ದುರಾತ್ಮಗಳು ಒಳಗಡೆ ಒಕ್ಕೊಂಡಾಗ ಮನುಷ್ಯರಿಗೆ ಏನು ಬರುತ್ತೆ? ಶಕ್ತಿ ಬರುತ್ತೆ. ಪರವೆ ಎನ್ನುವಂಥದ್ದು ಇರೋದಿಲ್ಲ ಪ್ರಿಯರೇ. ಕೆಲವು ಜನರು ದುರಾತ್ಮ ಶಕ್ತಿಗಳನ್ನು ನಂಬೋದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಪ್ರಪಂಚದ ದೇವರು ಯಾರಂತೇಳಿ ಹೇಳುತ್ತೆ ವಾಕ್ಯ. ಈ ಪ್ರಪಂಚದ ದೇವರು ಯಾರು? ಸೈತಾನನು. ಹಲ್ಲೆಲೂಯಾ. ಅವನೇನು ಮಾಡಿದ್ದಾನೆ? ಮಸಿಗೊಳಿದಿದ್ದಾನೆ. ಅವನು ಆಳ್ತಾ ಇದ್ದಾನೆ ಮನುಷ್ಯರನ್ನ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇವರ ಒಳಗಡೆ 6,000 ದುರಾತ್ಮಗಳು ಒಳಗಡೆ ಒಕ್ಕೊಂಡಿರ್ಬೇಕಾದ್ರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಏಸಪ್ಪ ಒಂದೇ ಮಾತನ್ನ ಹೇಳ್ತಾ ಇದ್ದಾರೆ, ಏನಂತೇಳಿ, ಎಲ್ಲ ದೆವ್ವ ಈ ಮನುಷ್ಯನನ್ನ ನೀನು ಬಿಟ್ಟು ಹೋಗು, ಪರಾತ್ಪರನಾದ ದೇವರ ಮಗನೇ ನಮ್ಮ ಗೊಡುವೆ ನಿನಗೇಕೆ ಎಂಬುದಾಗಿ ಅವರು ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಸಮಯದಲ್ಲಿ ಆ ವ್ಯಕ್ತಿ ಪರಿಪೂರ್ಣವಾಗಿ ಸ್ವಸ್ಥತೆಯನ್ನ ಹೊಂದಿಕೊಂಡ ಮೇಲೆ ದೇವರ ಕಡೆಗೆ ಆತನು ತಿರುಗಿಕೊಂಡ ಮೇಲೆ ಆತನು ಹೇಳ್ತಾ ಇದ್ದಾನೆ, ಸ್ವಾಮಿ ನಾನು ನಿನ್ನ ಬಳಿಯಲ್ಲಿಯೇ ಇರ್ತೀನಿ. ಹಲ್ಲೆಲೂಯಾ. ನಾನು ನಿನ್ನ ಬಳಿಯಲ್ಲೇ ಇರ್ತೀನಿ ಅಂತ ಹೇಳಿದಾಗ ಯೇಸಪ್ಪ ಅವ್ರು ಹೇಳ್ತಾ ಇದ್ರು ಏನಂತೇಳಿ, ನೀನು ನನ್ನ ಬಳಿಯಲ್ಲ, ನೀನು ನಿನ್ನ ಸ್ಥಳಕ್ಕೆ ಹೊರಟು ಹೋಗು, ಅಲ್ಲಿ ಹೋಗಿ ನೀನು ಸ್ವಾಮಿಯವರು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದ್ದಾರೋ ಅದನ್ನು ನೀನು ಸಾರು ಎಂಬುದಾಗಿ ಹೇಳಿದಾಗ ಆ ವ್ಯಕ್ತಿ ಊರು ಒಳಗಡೆ ಹೋಗ್ತಾ ಇದ್ದಾನೆ. ಎಲ್ಲಿಗೆ ಹೋಗ್ತಾ ಇದ್ದಾನೆ ಈಗ? ಊರು ಒಳಗಡೆ ಹೊಂಟಾನ. ಜನರೆಲ್ಲ ಭಯ ಪಡಕತ್ತಾರ, ಏನಪ್ಪ ಇವನು ಮತ್ತೆ ಬಂದ. ಹಲ್ಲೆಲೂಯಾ. ಈಗ ಬೆತ್ತಲೆಯಲ್ಲಿ ಇವನು ಇಲ್ಲ, ಇವನು ಬಟ್ಟೆಗಳನ್ನ ಹಾಕಿಕೊಂಡಿದ್ದಾನೆ, ಇವನು ಸ್ವಸ್ಥತೆಯನ್ನ ಹೊಂದಿದ್ದಾನೆ. ಆದ್ರೂ ಜನರಿಗೆ ಭಯ, ಎಲ್ಲಿ ಕಲ್ಲು ತಗೊಂಡು ಎಲ್ಲಿ ಹೆಚ್ಚಾಗ್ತಾನೋ ಅಂತೇಳಿ. ಹಲ್ಲೆಲೂಯಾ. ಇವನ್ನ ಹೆಂಗೆ ನಾವು ಹಿಡಿಬೇಕು, ಹೆಂಗ ಮತ್ತೆ ಬೇಡಿಗಳನ್ನು ನಾವು ಹಾಕ್ಬೇಕು, ಬರೀ ಸಮಾಧಿಯ ಗವಿಗಳಲ್ಲೇ ವಾಸ ಮಾಡ್ತಾ ಇದ್ನಲ್ಲ ಅಂತೇಳಿ ಭಯ ಪಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ವ್ಯಕ್ತಿ ಏನಾದ? ದೇವರ ಕಡೆಗೆ ತಿರುಗಿಕೊಂಡ ಪ್ರಿಯರೇ. ಹಲ್ಲೆಲೂಯಾ. ಎಷ್ಟು ಜನರು ಪರಿಪೂರ್ಣವಾಗಿ ದೇವರ ಕಡೆಗೆ ತಿರುಗಿಕೊಂಡಿದ್ದೀರಿ. ಹಲ್ಲೆಲೂಯಾ. ಅನೇಕರು ದೇವರನ್ನ ದೂರ ಮಾಡ್ಕೊಳ್ತಾರೆ, ಈ ಲೋಕದ ಕಾರ್ಯಗಳನ್ನ ಇಷ್ಟಪಡ್ತಾರೆ ಪ್ರಿಯರೇ. ಈ ಲೋಕ ಏನು ಶಾಶ್ವತವಲ್ಲ. ಹಲ್ಲೆಲೂಯಾ. ಸಹೋದರರು ಹಾಡಿದ್ರು, ಫಸ್ಟ್ ಹಾಡು ಬದುಕು ಬಾಳಿನ ಡಂಬ. ಹಲ್ಲೆಲೂಯಾ. ಇಲ್ಲೇನೂ ಇಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿಯನ್ನು ನಂಬುವುದರಿಂದಲೇ ನಮಗೆ ರಕ್ಷಣೆ ಇದೆ, ನಿತ್ಯ ಜೀವ ಇದೆ. ಇರುವುದು ಒಂದೇ ಜೀವನ, 7 ಜನ್ಮಗಳು ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇರೋದು ಒಂದೇ ಜನ್ಮ. ಆ ಜನ್ಮದಲ್ಲಿಯೇ ನೀನು ಸೃಷ್ಟಿಕರ್ತನಾದ ದೇವರನ್ನು ನೀನೇನು ಮಾಡಬೇಕು?
ಕಂಡುಕೊಳ್ಳಬೇಕು. ಆತನ ಮಾರ್ಗದಲ್ಲಿ ನೀನು ನಡೆಯುವವನಾಗಬೇಕು. ಈ ಒಂದು ಸಮಯದಲ್ಲಿ ಆ ವ್ಯಕ್ತಿ ಊರೊಳಗೆ ಹೋಗ್ಬೇಕಾದ್ರೆ ಜನರು ಭಯ ಪಡ್ತಾ ಇದ್ದಾರೆ. ಆದರೆ ವಾಕ್ಯ ಹೇಳ್ತಾ ಇದೆ, ಆತನು ಸ್ವಾಮಿಯವರು ಎಂತೆಂಥ ಉಪಕಾರಗಳನ್ನು ಆತನಿಗೆ ಮಾಡಿದರೋ ಅದೆಲ್ಲವುಗಳನ್ನ ದೇಕಪೋಲಿ ಎನ್ನುವಂಥ ಪ್ರಾಂತದಲ್ಲಿ ಯೇಸು ಮಾಡಿದಂಥ ಉಪಕಾರಗಳನ್ನು ಆತನ ಏನು ಮಾಡ್ತಾ ಇದ್ದಾನೆ, ಸಾರಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಒಬ್ಬರಿಗಾದ್ರೆ ಯೇಸು ಬಗ್ಗೆ ಹೇಳಿರ ಹಲ್ಲೆಲೂಯಾ. ಇವತ್ತು ತಿಮ್ಮಾಪುರ ಪ್ರಾಂತಕ್ಕೆ ಹೋದ್ರಪ್ಪ ಅಂದ್ರೆ ಯೇಸು ಸ್ವಾಮಿ ಮಾದರಿ ದೇವರು ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಕೆಲವರು ಹಲ್ಲೆಲೂಯಾ ಬುದ್ಧಿ ಇಲ್ಲಾರ್ದವರು ಹಲ್ಲೆಲೂಯಾ ಮನುಷ್ಯರೇ, ಆದ್ರೆ ಅವರು ಪ್ರಾಣಿಗಳಾಗಿದ್ದಾರೆ. ಹಲ್ಲೆಲೂಯಾ. ಮನುಷ್ಯರೇ ನೋಡಕ 2 ಕಾಲಿನ ಪ್ರಾಣಿಗಳು. ಹಲ್ಲೆಲೂಯಾ. ಅವರಿಗೆ ಜ್ಞಾನ ಇಲ್ಲ. ಹಲ್ಲೆಲೂಯಾ. ಹುಚ್ಚರು, ದಡ್ರು, ಚರಿತ್ರೆಯನ್ನ ತಿಳಿಯಲಾರದವರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸು ಹುಟ್ಟಿರುವಂಥದ್ದು ಎಲ್ಲಿರಿ? ಭೂಮಧ್ಯಪುರವಾಗಿರ್ತಕ್ಕಂಥ ಇಸ್ರಾಯೇಲ್ ದೇಶದಲ್ಲಿ. ಹಲ್ಲೆಲೂಯಾ. ಭೂಮಿಗೆ ಸೆಂಟರ್ ಪಾಯಿಂಟ್ ಆಗಿರ್ತಕ್ಕಂಥ ಇಸ್ರಾಯೇಲ್ ದೇಶದಲ್ಲಿ ಯೇಸು ಸ್ವಾಮಿಯವರು ಕಾಲಿಟ್ಟಿರುವಂಥದ್ದು. ಇಸ್ರಾಯೇಲ್ ದೇಶದಲ್ಲಿ, ಭಾರತ ದೇಶದಲ್ಲಿ, ಇಸ್ರಾಯೇಲ್ ದೇಶದಲ್ಲಿ ಏನಿಲ್ಲ, ಜಾತಿ ಜನಾಂಗಗಳು ಇಲ್ಲಿರುವಂಥವುಗಳು ಅಲ್ಲಿ ಎಲ್ಲವೇ ಇಲ್ಲ. ಅಲ್ಲಿ 12 ಕುಲಗಳಿದ್ದಾವೆ. 12 ಕುಲಗಳಂದ್ರೆ ಏನು? ಅಣ್ಣ ತಮ್ಮರೇ ಎಲ್ಲರೂ, ಯಾಕೋಬನಿಗೆ ಹುಟ್ಟಿದಂಥ ಮಕ್ಕಳೇ. ಹಲ್ಲೆಲೂಯಾ. ಅವರು ಕೂನ ಹಿಡಿಯೋದಕ್ಕಾಗಿ ಹಿರಿಯತನ ಮಗ, 2ನೇತನ ಮಗ, 3ನೇತನ ಮಗ, 4ನೇತನ ಮಗ, ಹಿಂಗೆ 5, 6, 7, 8, 9, 10, 11, 12 ಕುಲಗಳು. ಹಲ್ಲೆಲೂಯಾ. ಅವ್ರ ಹೆಸರುಗಳೇ 12 ಕುಲಗಳಾಗಿರುವಂಥದ್ದು. ಅದರಲ್ಲಿ ಯಹೂದ ಕುಲದಲ್ಲಿ ಯೇಸು ಕ್ರಿಸ್ತ ಮಹಾಪ್ರಭುಗಳು ಜನಿಸಿ ಬಂದಿದ್ದಾರೆ. ಯಹೂದ ಗೋತ್ರದ ಸಿಂಹ ನನ್ನ ಯೇಸು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವ್ರಿಗೆ ಗೊತ್ತಿಲ್ಲ, ಅನೇಕವಾದ ರೀತಿಯಲ್ಲಿ ಅವರು ಮಾತಾಡ್ತಾರೆ. ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಯೇಸು ಕ್ರಿಸ್ತನನ್ನು ನಂಬಿರುವಂತವ್ರು ಯಾರ್ರೀ? 300 ಜನ ಅಪ್ಪಟ ಬ್ರಾಹ್ಮಣರು, ಕೇರಳದ ಬ್ರಾಹ್ಮಣರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ತೋಮನು ಕ್ರಿಸ್ತ ಶಕ 49ನೇ ಇಸ್ವಿಯಲ್ಲಿ ಭಾರತ ದೇಶಕ್ಕೆ ಕಾಲಿಟ್ಟಿರ್ತಕ್ಕಂಥ ಸಮಯದಲ್ಲಿ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ದೇವರು ಆತನ ಮೂಲಕವಾಗಿ ಮಾಡಿದರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 300 ಜನ ಅಪ್ಪಟ ಬ್ರಾಹ್ಮಣರು ಒಂದು ಕಡೆಗೆ, ತೋಮ ಮಾತ್ರ ಒಂದು ಕಡೆಗೆ. ನಿಜವಾದ ದೇವರು ಯಾರು ಎನ್ನುವಂತ ಒಂದು ಸವಾಲು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಸವಾಲನ್ನು ಸ್ವೀಕರಿಸಿರ್ತಕ್ಕಂಥ ತೋಮ ಹೇಳ್ತಾ ಇದ್ದಾನೆ, ಇವರಿಗೆ ಯಾರು ಇಲ್ಲಿ ಯಾರಿದ್ದಾರೆ? ಪೂಜಾರಿಗಳಿದ್ದಾರೆ, ಬ್ರಾಹ್ಮಣರಿದ್ದಾರೆ. ಏನಂತ ಹೇಳ್ತಾ ಇದ್ದಾನೆ? ನೀವು ಜಾಸ್ತಿ ಜನ ಇದ್ದೀರಿ, ನೀವು ಸೂರ್ಯನ ಪೂಜೆಯನ್ನು ಸಂಧ್ಯಾ ನೈವೇದ್ಯ ಮುಂಜಾನೆಯ ಸಮಯದಲ್ಲಿ ನೀವೇನು ಮಾಡ್ತಾ ಇದ್ದೀರಿ? ಮಡಿ ಸ್ನಾನ ಮಾಡಿ ಸೂರ್ಯನಿಗೆ ನಮಸ್ಕಾರವನ್ನ ಮಾಡ್ತಾ ಇದ್ದೀರಿ. ಈಗೊಂದು ಕಾರ್ಯ ಮಾಡಬೇಕು. ನೀರು ಕೆಳಗಡೆ ಹಿಂಗೆ ತೆಗೆದುಕೊಂಡಾಗ ಅಲ್ಲಿ ತಗ್ಗು ಬೀಳಬೇಕು, ಹಿಂಗ ಮೇಲೆ ಚೆಲ್ಲಿದಾಗ ನೀರು ಅಂತರಲ್ಲೇ ನಿಂದಿರಬೇಕು. ಯಾರು ಹಂಗ ನಿಂದಿರ್ಸ್ತಾರೋ ಆತನೇ ನಿಜವಾದ ದೇವರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 300 ಜನ ನೀವು ಜಾಸ್ತಿ ಇದ್ದೀರಿ, ನೀವೇ ಮಾಡಿಬಿಡ್ರಿ, ನಾನು ಒಂದು ವೇಳೆ ಸೋತೋಗ್ಬಿಟ್ರೆ ಬೇಗನೆ ಇದಾಗ್ಬಿಡ್ತೀನಲ್ಲ ಅಂತೇಳಿ 300 ಜನರಿಗೆ ಚಾನ್ಸ್ ಕೊಟ್ಟ ಪ್ರಿಯರೇ. 18ನೇ ಅಧ್ಯಾಯ ಅರಸುಗಳ ಪುಸ್ತಕದಲ್ಲಿ ಇರುತ್ತೆ. ಹಲ್ಲೆಲೂಯಾ. ಮೊದಲನೇ ಅರಸುಗಳ ಪುಸ್ತಕದಲ್ಲಿ 18ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಬಾಳನು ನಿಜವಾದ ದೇವರು, ಯೆಹೋವನು ನಿಜವಾದ ದೇವರು ಎನ್ನುವಂಥ ಕಾಳಗ ಪ್ರವಾದಿಯಾಗಿರ್ತಕ್ಕಂಥ ಏಲಿಯನಿಗೂ ಮತ್ತು ಅಲ್ಲಿರ್ತಕ್ಕಂಥ ಬಾಳನ ಪ್ರವಾದಿಗಳಿಗೆ ನಡೆದಿರ್ತಕ್ಕಂಥ ಕಾಳಗದೋಪಾದಿಯಲ್ಲಿ ಭಾರತ ದೇಶದಲ್ಲಿ ತೋಮನು ಪ್ರಪ್ರಥಮವಾಗಿ ಕಾಲಿಟ್ಟಿರುವಂಥ ಸಮಯದಲ್ಲಿ ಕೂಡ ಅದೇ ನಡೆಯುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯದಲ್ಲಿ ಹೇಳಿರುವ ಪ್ರಕಾರವಾಗಿ ತೋಮನು ಆತನ ಸಂಗಡ ಯಾರಿದ್ದಾರೆ? ಯೇಸು ಕ್ರಿಸ್ತನ ಇದ್ದಾರೆ ಪ್ರಿಯರೇ. 16ನೇ ಅಧ್ಯಾಯ ಮಾರ್ಕನ ಬರೆದ ಸುವಾರ್ತೆ ಕೊನೆಯ ವಚನದ ಪ್ರಕಾರವಾಗಿ ಆತನು ತನ್ನ ಶಿಷ್ಯರ ಸಂಗಡ ಇರುತ್ತಾ ಸೂಚಕ ಕಾರ್ಯಗಳನ್ನ ಮಾಡ್ತಾ ಇದ್ದ. ತೋಮನ ಸಂಗಡ ಯೇಸು ಇದ್ದಾರೆ. ಅವರು 300 ಜನ ಮುಳುಗಿಸ್ತಾ ಇದ್ದಾರೆ, ಕೈಗಳನ್ನು ಹತ್ತುತ್ತಾ ಇದ್ದಾರೆ, ಮೇಲ್ಗಡೆ ಚೆಲ್ತಾ ಇದ್ದಾರೆ. ಹಿಂಗೆ ಕೈ ಎದ್ದಿದಂಗೆಲ್ಲ ಪುನಃ ನೀರು ಸಮ ಆಗುತ್ತೆ. ಹಲ್ಲೆಲೂಯಾ. ಮೇಲ್ಗಡೆ ಚೆಲ್ಲಿದಂಗೆಲ್ಲ ಪುನಃ ನೀರು ಕೆಳಗಡೆ ಬೀಳ್ತಾ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಾಕಾಯ್ತು ಅವರಿಗೆ. ಆಯ್ತು, ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡಿಬಿಟ್ಟಿವಿ, ಆದ್ರೆ ನಮ್ಮಿಂದ ಆಗ್ತಾ ಇಲ್ಲ. ಆಯ್ತಲ್ಲಪ್ಪ, ನೀನಂದೆಲ್ಲ, ನೀನು ಮಾಡುವ. ನಿಜವಾದ ದೇವ್ರು ಗೊತ್ತಾಗ್ಬೇಕಲ್ಲ, ನೀನು ಮಾಡುವ ಅಂತ ಹೇಳಿದಾಗ ತೋಮನು ಆ ಒಂದು ದಡದಲ್ಲಿ ಮೊಣಕಾಲೂರಿ ದೇವರಿಗೆ ಪ್ರಾರ್ಥನೆ ಮಾಡುತ್ತಾನೆ. ಪ್ರಾರ್ಥನೆ ಮಾಡಿ, ದೇವರೇ ನಾನು ಇವರನ್ನು ಗೆಲ್ಲಬೇಕು, ದೇವರೇ ನಿನ್ನ ಪರಿಚಯ ಇವರಿಗೆ ಮಾಡಿಸ್ಬೇಕು, ಸೃಷ್ಟಿಕರ್ತನಾದ ದೇವರು ನೀನು ಎಂಬುದಾಗಿ, ಸ್ವಾಮಿ ಕಾರ್ಯದ ಮೂಲಕವಾಗಿ ನೀನು ನಿನ್ನನ್ನು ಪ್ರತ್ಯಕ್ಷಪಡಿಸಿಕೊಳ್ಳಬೇಕೆಂಬುದಾಗಿ ಆ ಒಂದು ನದಿಯಲ್ಲಿ ಹೋಗಿ ಏನ್ ಮಾಡ್ತಾ ಇದ್ದಾನೆ? ನೀರನ್ನು ತೆಗೆದುಕೊಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನೀರನ್ನು ತೆಗೆದುಕೊಂಡ, ಅಲ್ಲಿ ತಗ್ಗು ಬಿತ್ತು, ಮೇಲೆ ಚೆಲ್ಲಿದ
ಬಿದ್ದಿದ ನೀರು ಅಂತರಲ್ಲಿ ಹಂಗೆ ನಿಂತು ಅವರೆಲ್ಲರೂ ಫ್ಲಾಟ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಆ 300 ಜನ ಕರ್ತನ ಕಡೆಗೆ ತಿರುಗಿಕೊಂಡ್ರು. ಇವತ್ತಿನವರೆಗೂ ಕೂಡ ನೀವು ಕೇರಳಕ್ಕೆ ಹೋದ್ರಪ್ಪ ಅಂದ್ರೆ ಅಲ್ಲಿ ಮಾರ್ತೋಮಾ ಸಿರಿಯನ್ ಚರ್ಚ್ ಅಂತ ಇರುತ್ತೆ. ಇಲ್ಲಿ ಇವಾಗಲೂ ಕೂಡ ಅಲ್ಲಿ ಬ್ರಾಹ್ಮಣರೇ ಏನ್ ಮಾಡ್ತಾ ಇರುವಂತದ್ರಿ, ದೇವರನ್ನ ಆರಾಧನೆ ಮಾಡುವಂಥದ್ದು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಅಂದ್ರೆ ಆತನು ದೇವರು. ದೇವರಿಗೆ ಜಾತಿ ಇಲ್ಲ, ಮನುಷ್ಯರು ಮಾಡಿಕೊಂಡಿದ್ದಾರೆ ನೂರಾರು ಜಾತಿಗಳನ್ನ. ಜಾತಿಗೊಬ್ಬ ದೇವರು, ಮನೆಗೊಬ್ಬ ದೇವರು, ಅಪ್ಪಗೊಬ್ಬ ದೇವರು, ಸೊಸಿಗೊಬ್ಬ ದೇವರು, ಅತ್ತಿಗೊಬ್ಬ ದೇವರು, ಅಕ್ಕಗೊಬ್ಬ ದೇವರು, ಒಬ್ಬೊಬ್ರಿಗೆ ಒಂದೊಂದು ದೇವರುಗಳನ್ನ ಮಾಡಿಕೊಂಡಾರ. ಹಲ್ಲೆಲೂಯಾ. ಯಾಕೆ ಹೇಳ್ರಿ, ಇವ್ರಿಗೆ ಯಾವ್ದು ಸರಿ ಕಾಣುತ್ತೆ ಅದನ್ನ ಮಾಡ್ಕೊಳ್ಳೋದು. ಕೆಲವೊಬ್ಬರು ಪ್ರಾಣಿನೇ ದೇವ್ರು ಅಂತಾರೆ, ಇನ್ನು ಕೆಲವರು ಪಕ್ಷಿನ ದೇವ್ರು ಅಂತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಬ್ಬೊಬ್ರು ತಮಗೆ ತಿಳಿದ ರೀತಿಯಲ್ಲಿ ಅವ್ರು ಏನ್ ಮಾಡ್ಕೊಂಡಿದ್ದಾರೆ, ದೇವರುಗಳನ್ನು ಮಾಡಿಕೊಂಡಿದ್ದಾರೆ ಪ್ರಿಯರ. ಆದರೆ ನಿನ್ನ ನಾಲಿಗೆ ಕೂಡ ಒಪ್ಪೋದಿಲ್ಲ, ದೇವರು ಒಬ್ಬ ಆತನೇ ಇದ್ದಾನೆ. ಹಲ್ಲೆಲೂಯಾ. ನಾಲಿಗೆ ಮೂಲಕವಾಗಿ ದೇವರು ಅಂತೀವಿ ಹೊರತಾಗಿ ದೇವರುಗಳಂತೇಳಿ ನೀನು ಯಾವತ್ತು ನಿನ್ನ ನಾಲಿಗೆ ಕೂಡ ಅನ್ನಲ್ಲ. ಹಲ್ಲೆಲೂಯಾ. ಏನಂತೀ ನೀನು, ದೇವರಿಗೆ ಹೋಗ್ತೀನಂತೆ. ಹಲ್ಲೆಲೂಯಾ. ದೇವರು ಒಬ್ಬ ಆತ. ಹಲ್ಲೆಲೂಯಾ. ಆ ದೇವರ ಕಡೆಗೆ ಇಸ್ರಾಯೇಲ್ ಜನರು ತಿರುಗಿಕೊಂಡ್ರು. ದೆವ್ವ ಹಿಡಿದಿರ್ತಕ್ಕಂಥ ಆ ವ್ಯಕ್ತಿ ತಿರುಗಿಕೊಂಡ. ಇವತ್ತು ಅನೇಕರು ತಿರುಗಿಕೊಳ್ತಾ ಇದ್ದಾರೆ, ಆದರೆ ಇನ್ನೂ ಅನೇಕರು ಪರಿಪೂರ್ಣವಾಗಿ ಏನ್ ಮಾಡ್ತಾ ಇಲ್ಲ, ತಿರುಗಿಕೊಳ್ತಾ ಇಲ್ಲ. ಯೇಸು ಕ್ರಿಸ್ತನು ಆತನು ಎಲ್ಲ ಮನುಷ್ಯರುಗಳಿಗೆ, ಭೂಮಿಗೆ ಆತನೇ ದೇವರು, ಆಕಾಶಕ್ಕೆ ಆತನೇ ದೇವರು, ನಕ್ಷತ್ರಗಳಿಗೆ ಆತನೇ ದೇವರು, ಲೋಕಗಳು ಎಷ್ಟಿದಾವ ಆ ಎಲ್ಲ ಲೋಕಗಳಿಗೆ ಆತನೇ ದೇವರು. ದೆವ್ವಗಳು ದೇವರು ಯಾರಂತ ಕೇಳಿದ್ರಪ್ಪ ಅಂದ್ರೆ ಹೇಳ್ತಾವೆ ಆತನ ಹೆಸರನ್ನ. ಆದರೆ ಮನುಷ್ಯರಿಗೆ ಏನಿಲ್ಲ ರೀ, ಬುದ್ಧಿ ಭ್ರಮಣೆಯಾಗಿದೆ, ಬುದ್ಧಿ ಕೆಟ್ಟು ಹೋಗದೆ, ಅದು ಕಚ್ಚುತ್ತೆ, ಅದರಲ್ಲಿ ವಿಷ ಇದೆ, ಅದನ್ನೇ ಏನ್ ಮಾಡ್ತಾರೆ, ಪೂಜಿಸ್ತಾರೆ ಪ್ರಿಯರೇ. ಮೊನ್ನೆ ಬಾದರ್ಲಿಯಲ್ಲಿ ಅದೇ ಅಮಾವಾಸ್ಯೆ ಇತ್ತು, ಹೋದ ತಿಂಗಳು ಸಮಯದಲ್ಲಿ. ಆವತ್ತಿನ ದಿನ ಇಬ್ಬರು ಚಿಕ್ಕ ಮಕ್ಕಳು ಇರ್ತಕ್ಕಂಥ ತಾಯಿ ಚಲುವಾದಿಯವರು ಪಾಪ ಅವ್ರು ಏನಾದ್ರೂ ಹಾವು ಕಚ್ಚಿ ತೀರಿ ಹೋದ್ರು. ಹಲ್ಲೆಲೂಯಾ. ಆದ್ರೂ ಜನರು ಅದನ್ನ ಬಿಡೋದಿಲ್ಲ. ಮೊಂಡುತನ, ಬಂಡುತನಕ್ಕೆ ಜನರು ಏನಾಗಿದ್ದಾರೆ, ಬಿದ್ದಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ನೀನು ಬದುಕೋದು 70-80 ವರ್ಷ, ಆ ಒಂದು ಪಶು ಬದುಕುವಂಥದ್ದು ಏನೋ 20-30 ವರ್ಷ. ಅದ್ರ ಒಳಗಡೆನೂ ಕೂಡ ಯಾವುದು ರೋಗ ಬಂದರೆ ಅದು ಹೋಗ್ಬಿಡುತ್ತೆ. ಅದನ್ನ ಏನಂತ ಪೂಜೆ ಮಾಡ್ತಾರೆ, ದೇವರು ಎಂಬುದಾಗಿ ಪೂಜೆ ಮಾಡ್ತಾರೆ ಪ್ರಿಯರೇ. ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಂದ್ರೆ, ದೇವರ ಕಡೆಗೆ ನೀನು ತಿರುಗಿಕೊಳ್ಳಲೇಬೇಕು. ನಟನೆಯ ಭಕ್ತಿ ನಿನ್ನದು ಆಗಬಾರದು. ದೇವರು ನಿನ್ನನ್ನು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಅವರು ಕರ್ತನ ಕಡೆಗೆ ತಿರುಗಿಕೊಂಡ್ರು. ನಿಜವಾದ ದೇವರು, ನಿಜವಾದ ದೈವ ಸೇವಕರು, ನಿಜವಾದ ಧರ್ಮಶಾಸ್ತ್ರವು ಇಲ್ಲದ ಹಾಗೆ ಅನೇಕ ದಿವಸಗಳವರೆಗೆ, ಬಹು ಕಾಲದವರೆಗೆ ಹಂಗೆ ಇದ್ರು. ಅವರ ಜೀವಿತದಲ್ಲಿ ಸಮಾಧಾನ ಇರಲಾರದಂತ ಪರಿಸ್ಥಿತಿಗೆ ಅವರು ಒಳಗಾದರು ಪ್ರಿಯರೇ. ಹೆಂಗಸು ಮಧ್ಯಾಹ್ನದ ವೇಳೆಯಲ್ಲಿ ಯಾರನ್ನಾದ್ರೂ ಬುಟ್ಟಿಗೆ ಹಾಕೊಬೇಕು, ಇವತ್ತು ನನ್ನ ಹೊಟ್ಟೆ ತುಂಬಬೇಕಾದ್ರೆ ಆ ಒಂದು ದೇಹ ವ್ಯಾಪಾರ ಮಾಡಬೇಕು ಅಂತೇಳಿ ಮಧ್ಯಾಹ್ನದ ವೇಳೆಯಲ್ಲಿ ಕೊಡ ತೆಗೆದುಕೊಂಡು ಎಲ್ಲಿ ಹೊಂಟಿದ್ದಾಳ್ರಿ, ನೀರಿಗೆ ಹೊಂಟಿದ್ದಾಳ ಅಮ್ಮ. ಅಲ್ಲೆಲ್ಲೂ ನೀರಿಗೆ ಹೋಗೋರು ಯಾವಾಗ ಹೋಗ್ತೀರಿ, ಮುಂಜಾನೆ ಹೋಗ್ತೀರಿ, ಇಲ್ಲಾಂದ್ರೆ ಸಾಯಂಕಾಲ ಹೋಗ್ತೀರಿ. ಮಠ ಮಧ್ಯಾಹ್ನ ಹೋಗ್ತೀರಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈಕೆ ಉದ್ದೇಶನೇ ಬೇರೆ ಇದೆ, ಈಕೆ ಅಂದುಕೊಂಡಿರ್ತಕ್ಕಂಥ ಆಲೋಚನೆಗಳೇ ಬೇರೆ ಇದ್ದಾವೆ. ಆಕೆ ಕೆಟ್ಟು ಹೋಗಿರ್ತಕ್ಕಂಥ ಹೆಂಗಸು, ಆಕೆ ಭಯಂಕರವಾಗಿರ್ತಕ್ಕಂಥ ಪಾಪಿಯಾಗಿರ್ತಕ್ಕಂಥ ಹೆಂಗಸು. ಆದ್ರೆ ಯೇಸು ಆಕೆಯ ಬಳಿಗೆ ಹೋಗ್ತಾ ಇದ್ದಾರೆ. ಕಾರಣ ಒಂದೇ, ಆಕೆಯನ್ನ ಶುದ್ಧಿ ಮಾಡಬೇಕು, ಆಕೆ ಜೀವಿತವನ್ನ ಬದಲಾಯಿಸಬೇಕು. ಆಕೆ ಪಾಪದಲ್ಲಿರುವಂಥದ್ದು ದೇವರಿಗೆ ಇಷ್ಟವಿಲ್ಲ. 4ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಸಮಾರ್ಯ ಎನ್ನುವಂಥ ಪ್ರಾಂತದ ಕಡೆಗೆ ನಡೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಸುಕಾರ ಎನ್ನುವಂಥ ಗ್ರಾಮದಲ್ಲಿ ಯಾಕೋಬನ ಬಾವಿಯ ಬಳಿಯಲ್ಲಿ ಆತನು ಕೂತುಕೊಂಡಿದ್ದಾನೆ. ಆ ಸ್ತ್ರೀ ಬರ್ತಾ ಇದ್ದಾಳೆ. ಆ ಸ್ತ್ರೀಯ ಬಳಿಯಲ್ಲಿ ಯೇಸು ಕೇಳ್ತಾ ಇದ್ದಾನೆ, ಅಮ್ಮ ಕುಡಿಯೋದಕ್ಕೆ ನನಗೆ ನೀರನ್ನ ಕೊಡು. ಹಲ್ಲೆಲೂಯಾ. ನೀರು ಉಂಟು ಮಾಡಿದಂಥ ದೇವರಿಗೆ ನೀರಡಿಕೆ ಆಗುತ್ತಾ? ಆದ್ರೆ ಆತ ನರಾವತಾರಿಯಾಗಿ ಬಂದಿದ್ದಾನೆ, ಆತನಿಗೆ ಆಗ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆಕೆ ಹೇಳ್ತಾ ಇದ್ದಾಳೆ, ನಾವು ಸಮಾರ್ಯರು, ನೀವು ಯಹೂದ್ಯರು. ಹಲ್ಲೆಲೂಯಾ. ಯಹೂದ್ಯರಂದ್ರೆ ಏನ್ರಿ, ಯಾರನ್ನು ಕೂಡ ಮುಟ್ಸ್ಕೊಳ್ಳಾರ್ದವ್ರು, ಬಹಳ ಆಚರಣೆ ಸಂಪ್ರದಾಯ ಭಕ್ತಿಗಳನ್ನ ಮಾಡುವಂಥವ್ರು, ನಾವೇ ನಿಜವಾದ ದೇವರನ್ನ ಆರಾಧನೆ ಮಾಡುವಂಥವ್ರು ಎಂಬುದಾಗಿ ಹೇಳಿಕೊಳ್ಳುವಂಥವರು. ಹಲ್ಲೆಲೂಯಾ. ಉಳಿದಂಥವ್ರೆಲ್ಲರೂ ಕೂಡ ಪಾಪಿಗಳು, ನಾವು ಮಾತ್ರ ಪರಿಶುದ್ಧರು ಎಂಬುದಾಗಿ ಇರುವಂಥವ್ರು. ಯಾರು? ಈ ಯಹೂದ್ಯರು ಪ್ರಿಯರೇ. ಆಕೆ ಹೇಳ್ತಾ ಇದ್ದಾಳೆ, ನೀವು ಯಹೂದ್ಯರು, ನಾವು ಸಮಾರ್ಯದವರು, ನಮಗೂ ನಿಮಗೂ ಬಳಕೆ ಇಲ್ಲ. ನಾನು ನೀರು ಹಾಕಿದ್ರೆ ನೀನು ಕುಡ್ತೀನಪ್ಪ ಎನ್ನುವ ರೀತಿಯಲ್ಲಿ ಆಕೆ ಮಾತಾಡ್ತಾ ಇದ್ದಾಳೆ. ಯೇಸು ಹಂಗೆ ಮಾತಿಗೆ ಹೇಳ್ತಾ ಇದ್ದಾರೆ, ನಾನು ಕೊಡುವ ನೀರನ್ನ
ನೀನು ಕುಡಿದರೆ ನಿನಗೆ ಎಂದಿಗೂ ಕೂಡ ನೀರಡಿಕೆ ಆಗೋದೇ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಮಾತನ್ನು ಯಾವಾಗ ಯೇಸು ಸ್ವಾಮಿ ಹೇಳಿದಾಗ ಆಕೆಯ ಪ್ರತಿಯೊಂದು ಚರಿತ್ರೆ ಎಲ್ಲೈತಿ? ಇಗೂ ನಿನ್ನ ಅಂಗೈಗಳಲ್ಲಿ ನಾನು ಚಿತ್ರಿಸಿದ್ದೇನೆ. ಪ್ರತಿಯೊಬ್ಬರು ಬಯೋಡಾಟ ದೇವರಿಗೆ ಗೊತ್ತು ಪ್ರಿಯರೇ. ಯೇಸು ಹೇಳಿದ ತಕ್ಷಣ ಆಕೆ ಜೀವಿತ ಯಾವತ್ತೂ ಕೂಡ ಯೇಸುವನ್ನು ಆಕೆ ಏನು ಮಾಡಿಲ್ಲ ರೀ, ನೋಡಿಲ್ಲ, ಮಾತಾಡಿಲ್ಲ, ಮುಖಾಮುಖಿಯಾಗಿ ಆಕೆ ಭೇಟಿಯಾಗಿಲ್ಲ. ಯಾವಾಗ ಯೇಸು ಆಕೆಗೆ ತನ್ನ ವ್ಯಕ್ತಿತ್ವದ ಕುರಿತಾಗಿ, ಆಕೆ ಮಾಡುವಂಥ ಕಾರ್ಯಗಳ ಕುರಿತಾಗಿ ಹೇಳಿದರು, ಮೆಸ್ಸಿಯನು ಬರುವನು ಎಂಬುದಾಗಿ ನಾವು ಕೇಳಿದ್ವಿ. ಆ ಮೆಸ್ಸಿಯನು ನೀನೇ ಎಂಬುದಾಗಿ ಈಗ ನನಗೆ ನೀನು ಮಾತಾಡಿರುವಂಥ ವಿಧಾನದಲ್ಲಿ ನನಗೆ ಗೊತ್ತಾಗ್ತಾ ಇದೆ. ನಿನಗೆ 5 ಜನ ಗಂಡಂದಿರದು ಇದ್ರು, ಆದರೆ ಈಗ ಇರುವವನು ಕೂಡ 6ನೇವನು ನಿನ್ನ ಗಂಡನು ಅಲ್ಲ. ಆಕೆ ತಪ್ಪಾದ ಜೀವಿತವನ್ನು ಜೀವಿಸ್ತಾ ಇದ್ದಾಳೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆಕೆ ಯಾವಾಗ ಆ ವಿಷಯವನ್ನ ತಿಳಿದುಕೊಂಡ್ಲು, ಈತನೇ ಮೆಸ್ಸಿಯನು, ಈತನೇ ರಕ್ಷಕನು, ಈತನೇ ಲೋಕಕ್ಕೆ ಬಂದಿರತಕ್ಕಂಥ ದೇವರು ಎಂಬುದಾಗಿ ಆಕೆ ನೆನೆಸಿದಾಗ ಊರಿಗೆ ಹೋಗ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ಆಕೆ ಸುಮ್ಮನೆ ಇರಲಿಲ್ಲ. ತಾನು ಶುದ್ಧಿಯಾದ ನಂತರ ತಾನು ಪಶ್ಚಾತ್ತಾಪಪಟ್ಟು ಪುನಃ ಸುಕಾರೆ ಎನ್ನುವಂಥ ಗ್ರಾಮಕ್ಕೆ ಹೋಗಿ ಪ್ರತಿಯೊಂದು ಡೋರನ್ನು ಹೊಡಿತಾ ಇದ್ದಾಳೆ ಆ ತಾಯಿ. ಹಲ್ಲೆಲೂಯಾ, ಹೊಡಿತಾ ಇದ್ದಾಳೆ, ಎಲ್ರಿಗೆ ಹೇಳ್ತಾ ಇದ್ದಾಳೆ, ಅಲ್ಲಿ ಒಬ್ಬ ಆತನನ್ನು ನಾನು ನೋಡಿದ್ದಾನೆ, ಆತನು ನನ್ನ ಎಲ್ಲವನ್ನ ಹೇಳಿದ, ಆತನು ಮೆಸ್ಸಿಯನು ಎಂಬುದಾಗಿ. ಹಲ್ಲೆಲೂಯಾ. ಒಬ್ರಿಗಾದ್ರೆ ಹೇಳಿರಿ ಯೇಸಪ್ಪನ ಬಗ್ಗೆ. ನಾವು ಜಗ್ಗಿದವ್ರಿಗೆ ನಾವೆಲ್ಲಿ ಹೇಳ್ಕೊಳ್ಳೋಣ ಅಂತೀರ? ಅಯ್ಯರು ನಿಮ್ಮದು ಬಾರದು, ಸುವಾರ್ತೆ ಸಾರದು, ನಮ್ಮದು ಏನಿದೆ ಅಂತೀರ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮದುವೆಗೆ ಹೋದ್ರೆ ಮುಯಿ ಇಡ್ತೀರಿ. ಹಲ್ಲೆಲೂಯಾ. ಪರಲೋಕಕ್ಕೆ ಹೋಗ್ಬೇಕಾದ್ರೆ ಹಂಗೆ ಬರೀ ಕೈಲಿ ಹೋಗ್ತೀರ? ಒಂದು ಆತ್ಮವನ್ನಾದ್ರೂ ಸಂಪಾದನೆ ಮಾಡಿಕೊಳ್ಳಲ್ವಾ? ಒಂದು ಆತ್ಮವನ್ನಾದ್ರೂ ದೇವ್ರ ಕಡೆಗೆ ನಡೆಸೋದಿಲ್ವ? ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆ ತಾಯಿ ಊರನ್ನೇ ದೇವರ ಕಡೆಗೆ ಆಕೆ ನಡೆಸಿದಳು. ಹಲ್ಲೆಲೂಯಾ. ಕರ್ತನ ಕಡೆಗೆ ಆಕೆ ತನ್ನ ಗ್ರಾಮವನ್ನೇ ನಡೆಸಿದಳು ಪ್ರಿಯರೇ. ಇವತ್ತಿನ ದಿವಸ ನಾವು ಕೂಡ ಕರ್ತನ ಕಡೆಗೆ ಅನೇಕರನ್ನ ನಡೆಸುವವರಾಗಬೇಕು. ಪ್ರಿಯಳೇ, ದೇವರ ವಾಕ್ಯ ಹೇಳ್ತಾ ಇದೆ, ಕರ್ತನ ಕಡೆಗೆ ನೀನು ನಿಜವಾಗ್ಲೂ ತಿರುಗಿಕೊಂಡಿದ್ದೀಯಾ? ನಿನ್ನ ಭಕ್ತಿಯ ಜೀವಿತವನ್ನ ಒಂದು ಸಾರಿ ನೀನು ಪರೀಕ್ಷೆ ಮಾಡ್ಕೋ. ಸತ್ಯವೇದ ಹೇಳ್ತಾ ಇದೆ, ಕರ್ತನ ಕಡೆಗೆ ತಿರುಗಿಕೊಂಡಂಥವ್ರು ಕೆಲವೊಂದು ಸಾರಿ ಚಿಕ್ಕ ಮಕ್ಕಳಾಗಿರುವಾಗ ಒಮ್ಮೆಲೆ ಯಾರು ನಡೆದಾಡಲ್ಲ, ಒಮ್ಮೆಲೆ ಎಲ್ಲರಿಗೂ ಮೀಸೆಗಳು ಬರಲ್ಲ. ಹಲ್ಲೆಲೂಯಾ. ಒಮ್ಮೆಲೆ ಒಳ್ಳೆಯ ಮುಂದಾಲೋಚನೆ ಉಳ್ಳವರಾಗಿರುವುದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಭಕ್ತಿಯಲ್ಲಿರುವಾಗ, ಯಾವಾಗ ದೀಕ್ಷೆ ಸ್ನಾನ ತೆಗೆದುಕೊಂಡು ರಕ್ಷಣೆ ಮಾರ್ಗದಲ್ಲಿ ಬಂದೆಯೋ ನೀನು ಆವಾಗ ಶಿಶು. ಹಲ್ಲೆಲೂಯಾ. ಭಕ್ತಿಯಲ್ಲಿ ಕೆಲವೊಂದು ಸಾರಿ ಬೀಳ್ತಾ ಇರ್ತೀಯ, ಆದರೆ ಪುನಃ ನೀನು ಎದ್ದೇಳಬೇಕು. ನೀನು ನಾಯಿ ಅಲ್ಲ, ನೀನು ಹಂದಿ ಅಲ್ಲ. ಹಲ್ಲೆಲೂಯಾ. ನಾಯಿ ಪುನಃ ತಾನು ಕಕ್ಕಿದ್ದನ್ನ ನೆಕ್ಕುವ ಪ್ರಕಾರ, ಹಂದಿ ಎಷ್ಟು ತೊಳೆದ್ರೂ ಕೂಡ ಮತ್ತೆ ಪುನಃ ಎಲ್ಲಿಗೆ ಹೋಗುತ್ತದು? ನನಗೆ ಗಟಾರನೇ ಒಳ್ಳೆ ಸ್ಥಳ. ಎಲ್ಲಿಗೆ ಹೋಗುತ್ತದು? ಗಟಾರಕ್ಕೆ ಹೋಗುತ್ತದೆ. ಎಷ್ಟನ ತೊಳಿ. ಹಲ್ಲೆಲೂಯಾ. ಎಲ್ಲಿಗೆ ಹೋಗುತ್ತಿರೋದು? ಗಟಾರಕ್ಕೆ ಹೋಗುತ್ತಾ, ವಲಸಿನ ಕಡೆಗೆ ಹೋಗುತ್ತಾ. ನೀವು ನಾಯಿಗಳು, ಹಂದಿಗಳು ಅಲ್ಲ ಅಂತೇಳಿ ನಾನು ನೆನೆಸ್ಕೊಂತೀನಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕೆ ಹೇಳ್ರಿ? ಕರ್ತನನ್ನು ತಿಳಿದುಕೊಂಡಿದ್ದೀರಿ. ಕರ್ತನ ಕಡೆಗೆ ನೀವು ಪುನಃ ಒಂದು ವೇಳೆ ತಪ್ಪಿದ್ರೆ ಈ ಸಮಯದಲ್ಲಿ ವಾಕ್ಯವನ್ನು ಕೇಳಿ ಆದ್ರೆ ನೀವೇನು ಮಾಡಬೇಕು? ತಿರುಗಿಕೊಳ್ಬೇಕು. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಪೇತ್ರನು ಸುವಾರ್ತೆಯನ್ನು ಸಾರ್ತಾ ಇದ್ದಾನೆ ಪ್ರಿಯರೇ. ಸುವಾರ್ತೆ ಮಾತ್ರ ಜನರಿಗೆ ಜೀವವನ್ನು ಕೊಡುವಂಥದ್ದು, ನೆನಪಿಟ್ಕೊಳ್ಳಿ. ಹಲ್ಲೆಲೂಯಾ. ಯಾವುದ್ರಿ? ಸುವಾರ್ತೆ ಮಾತ್ರ ಜನರಿಗೆ ಈ ಲೋಕದಲ್ಲಿ ಜೀವ ಮಾತ್ರವಲ್ಲ, ಮುಂದೆ ನಿತ್ಯ ಜೀವವನ್ನು ಕೂಡ ಕೊಡುವಂಥದ್ದು. ಯಾವುದ್ರಿ? ಯೇಸು ಕ್ರಿಸ್ತನ ಸುವಾರ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಸುವಾರ್ತೆಯ ಮೂಲಕವಾಗಿ ಮೊದಲು ನೀನು ತಿಳಿದುಕೊಂಡ ಮೇಲೆ ನಿನ್ನ ಕುಟುಂಬದಲ್ಲಿರ್ತಕ್ಕಂಥ ನಿನ್ನ ಮಕ್ಕಳಿಗೂ ಕೂಡ ನೀನು ತಿಳಿಸುವವನಾಗಬೇಕು. ಯೌವನ ಕಾಲದಲ್ಲಿ ಅನೇಕ ಶೋಧನೆಗಳು ಬರ್ತವೆ, ನಿಜ. ಆ ಶೋಧನೆಗಳನ್ನು ಜಯಿಸುವಂಥ ಶಕ್ತಿಯನ್ನು ನೀನು ಹೊಂದಿಕೊಳ್ಳಬೇಕಾದ್ರೆ ಆ ಪ್ರಾಣನಾಥನಾಗಿರುವಂಥ ಯೇಸುವಿನಲ್ಲಿ ನೀನು ಸ್ಥಿರವಾಗಿ ಇರಬೇಕು. ಅಸ್ಥಿರತೆ ಎನ್ನುವಂಥದ್ದು ನಿನ್ನ ಜೀವಿತದಲ್ಲಿ ಇರಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ತುಂಬಿದ ಕೊಡ ತುಳ್ಕೊತಾ ಏನಾಗಿರುತ್ತೆ? ಸ್ಥಿರವಾಗಿರುತ್ತೆ. ಇಲ್ಲಿಂದ ಅಚ್ಚೊಳಗೆ ಹೋದ್ರೂ ಹಂಗೆ ಇರುತ್ತೆ, ಇಲ್ಲಿಂದ ಬಾದಲ್ಲಿಗೆ ಹೋದ್ರೂ ಹಂಗೆ ಇರುತ್ತೆ. ಆದರೆ ಅರ್ಧ ಕೊಡ ಏನಾಗುತ್ತೆ? ಅದು ತುಳ್ಕೋದಲ್ಲದೆ ನಿನ್ನನ್ನು ಹಿಂಗೆ ಮಾಡುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿನ್ನನ್ನು ಅಳ್ಳಾಡಿಸುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅರ್ಧ ಕೊಡ ಹಾಕಬೇಡ್ರಿ. ಭಕ್ತಿಯ ಜೀವಿತದಲ್ಲಿ ನೀವು ತುಂಬಿದ ಕೊಡಗಳಾಗ್ರಿ. ಅರ್ಧ ಏಸಪ್ಪನನ್ನ, ಅರ್ಧ ಇನ್ನೊಬ್ಬ ಅಪ್ಪನನ್ನು ಇಟ್ಕೊಳಕ್ಕೆ ಹೋಗ್ಬೇಡಿ. ಹಲ್ಲೆಲೂಯಾ,
ಪ್ರೈಸ್ ದ ಲಾರ್ಡ್. ಅರ್ಧ ಏಸಪ್ಪ, ಅರ್ಧ ಲೋಕಪ್ಪ. ಲೋಕದ ಕಾರ್ಯಗಳ ಅರ್ಧ ಏಸಪ್ಪ. ಹಂಗಿದ್ರಪ್ಪ ಪ್ರಯೋಜನ ಎಲ್ಲ. ಐನೇಯನನ್ನು ಸ್ವಸ್ಥ ಮಾಡಿರುವಂಥದ್ದು ಯೇಸು ಸ್ವಾಮಿ ಪ್ರಿಯರೇ. ಆ ಕಾರ್ಯವನ್ನು ನೋಡಿ ಅಲ್ಲಿರುವಂಥ ಜನರು ಏನಾದರೂ ಕರ್ತನ ಕಡೆಗೆ ತಿರುಗಿದ್ರು. ನಾನು ನೀನು ಕೂಡ ಕರ್ತನ ಕಡೆಗೆ ತಿರುಗಿದ್ದೀವಿ ನಿಜ, ಆದರೆ ಸ್ಥಿರವಾದಂಥ ಒಂದು ಭಕ್ತಿಯ ಅವಶ್ಯಕತೆ ನಮಗೆ ಇದೆ. ಹಲ್ಲೆಲೂಯಾ. ಬೆಳೆ ಹಾಕ್ತೀವಿ ನಿಜ, ಆ ಬೆಳೆಗೆ ಕಳೆ ಬರುವಾಗ ಕಳೆಯನ್ನು ತೆಗಿತೀವಿ. ಆ ಬೆಳೆಗೆ ರೋಗ ಬರುವಾಗ ಆ ರೋಗಕ್ಕೋಸ್ಕರವಾಗಿ ನಾವು ಏನು ಮಾಡ್ತೀವಿ, ಎಣ್ಣೆಯನ್ನ ಹಾಕ್ತೀವಿ. ಆದರೂ ಕೂಡ ಒಂದೊಂದು ಬೆಳೆ ಫೇಲ್ ಆಗ್ತವೆ, ಒಂದೊಂದು ಬೆಳೆ ಏನಾಗ್ತಾವ್ರಿ, ಫಾಲ್ಟ್ ಆಗ್ತದೆ. ಎಷ್ಟು ಜೋಪಾನ ಮಾಡಿದ್ರು ಕೂಡ ಹಂಗೆ ಲೋಕದ ಕಡೆಗೆ ಹೋಗ್ತಿರ್ತಾರೆ ಕೆಲವು ಜನ. ಎಷ್ಟು ಹೇಳಿದ್ರು ಕೂಡ ಹಂಗೆ ಬಂಡತನ ಮಾಡ್ತಾ ಇರ್ತಾರೆ. ಎಷ್ಟು ಹೇಳಿದ್ರು ಕೂಡ ಎಲ್ಲರೂ ಕೂಡ ಅವ್ರು ಹೇಳೋದು ಹೇಳ್ತಾರೆ, ನಾವು ಮಾಡೋದು ಮಾಡ್ಬೇಕು. ಹಲ್ಲೆಲೂಯಾ. ಅವ್ರು ಹೇಳೋದು ಹೇಳ್ತಿರ್ತಾರೆ, ಅಯ್ಯೋರು ನಾವು ಮಾಡೋದು ಮಾಡ್ತಿರ್ಬೇಕು, ಅದು ನಮಗೆಲ್ಲ ಬಿಡು ಅನ್ನುವ ರೀತಿಯಲ್ಲಿ ಇರ್ತಾರೆ. ಹಲ್ಲೆಲೂಯಾ. ಆದರೆ ಕೊನೆಯದಾಗಿ ಆ ಬೆಳೆ ಎಣ್ಣೆ ಎಷ್ಟು ಹಾಕಿದ್ರು ಕೂಡ ಬರಲಿಲ್ಲ ಅಂದರೆ ಆ ಬೆಳೆ ಏನಾಗುತ್ತೆ ರೀ, ಏನಾಗುತ್ತೆ, ಬೆಂಕಿ ಪಾಲಾಗುತ್ತೆ. ಹಲ್ಲೆಲೂಯಾ. ಬೆಂಕಿ ಪಾಲಾಗುತ್ತೆ. ನೀನು ಬೆಂಕಿ ಪಾಲು ಆಗಬಾರ್ದು. ಅಗ್ನಿ ನರಕಕ್ಕೆ ನೀನು ಗುರಿ ಆಗಬಾರ್ದು. ಅಗ್ನಿ ನರಕಕ್ಕೆ ನೀನು ತುತ್ತಾಗಬಾರ್ದು. ನಿನಗೆ ಗೊಬ್ಬರ ಹಾಕ್ತಾ ಇದ್ದೀವಿ, ಎಣ್ಣೆ ಹಾಕ್ತಾ ಇದ್ದೀವಿ, ಕಳೆ ತೆಗಿತಾ ಇದ್ದೀವಿ. ಆದರೂ ಕೂಡ ಕೆಲವೊಂದು ಸಾರಿ ದೇವರ ಮಾರ್ಗದಿಂದ ಬಿಟ್ಟು ಆ ಕಡೆ ಹೋಗ್ತಾ ಇರ್ತೀವಿ. ಹಲ್ಲೆಲೂಯಾ. ಮೋಶೆ ಕೊಲೆ ಮಾಡಿದ, ಗೊತ್ತರ? ಮೋಶೆ ಏನು ಮಾಡಿದ, ಕೊಲೆ ಮಾಡಿದ. ಆ ಕಡೆ ನೋಡ್ತಾ ಇದ್ದಾನೆ, ಮ್ಯಾಲೆ ನೋಡ್ಲಿಲ್ಲ. ಮ್ಯಾಲೆ ನೋಡಿದ್ರೆ ದೇವ್ರು ಕಾಣ್ತಿದ್ದ. ಹಲ್ಲೆಲೂಯಾ. ಆ ಕಡೆ ಈ ಕಡೆ ನೋಡ್ತಾ ಇದ್ದಾಳೆ. ಯಾರು? ಹಾಗರರು. ಹಲ್ಲೆಲೂಯಾ. ಮೇಲ್ಗಡೆ ನೋಡಿದರೆ ದೇವರು ಸಹಾಯ ಮಾಡ್ತಾ ಇದ್ದ. ಆದರೂ ಆ ಮಗನ ಮೊರೆಯನ್ನು ಕೇಳಿ ದೇವರು ಸಹಾಯ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮಕ್ಕಳು ತಪ್ಪು ಮಾಡ್ತೀವಿ, ಆದರೆ ದೇವರು ಕ್ಷಮಿಸ್ತಾನೆ ನಿಜ. ಆದರೆ ಪುನಃ ತಪ್ಪು ಮಾಡಿದರೆ ಏನಾಗುತ್ತಾರೆ, ಅದು ಏನಾಗುತ್ತೆ, ಅದು ಆ ತಪ್ಪಿನ ತೂಕನೇ ಹೆಚ್ಚಾಗುತ್ತೆ. ಹಲ್ಲೆಲೂಯಾ. ತಪ್ಪಿನ ತೂಕನೇ ಹೆಚ್ಚಾಗುತ್ತೆ. ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ನಿನ್ನನ್ನು ತಕ್ಕಡಿಯಲ್ಲಿ ಹಾಕಿ ತೂಕಿದಾಗ ನೀನು ಏನು ಕಂಡು ಬಂದಿ, ಅಲ್ಪನಾಗಿ ಕಂಡು ಬಂದಿ. ನೀನು ಮಾಡಬಾರದ ಕಾರ್ಯಗಳನ್ನ ಮಾಡಿದೆ. ನಿನ್ನ ಆತ್ಮ ಪ್ರಾಣ ಯಾರ ಕೈಯಲ್ಲಿ ಇದಾವೋ ಆ ದೇವರನ್ನ ಸ್ಮರಿಸುವುದು ಬಿಟ್ಟು ಕಲ್ಲು, ಕಬ್ಬಿಣ, ಬಂಗಾರ, ಜೀವವಿಲ್ಲದ ದೇವರುಗಳನ್ನು ನೀನು ಸ್ತುತಿ ಮಾಡಿದಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ಸಾರಿ ಆಲೋಚನೆ ಮಾಡಿ ಪ್ರಿಯರೇ. ಹಲ್ಲೆಲೂಯಾ. ಆ ಬೆಲ್ತಾಶಚ್ಚರ ಮಹಾರಾಜ ಆ ದಿನದಲ್ಲಿಯೇ ಹತನಾಗಿ ಹೋದ, ಆ ದಿನದಲ್ಲಿಯೇ ಸತ್ತು ಹೋದ. ನಿನ್ನ ಜೀವ ಅವ್ರು ಯಾವ ಜನಾಂಗದವರು, ಎಲ್ಲ ಮನುಷ್ಯರನ್ನು ಉಂಟು ಮಾಡಿದಾತನು ಯೇಸು. ಹಲ್ಲೆಲೂಯಾ. ಎಲ್ಲ ಮನುಷ್ಯರಿಗೋಸ್ಕರವಾಗಿ ಜೀವವನ್ನು ಕೊಟ್ಟ ಆತನು ಯೇಸು. ಹಲ್ಲೆಲೂಯಾ. ಈ ಒಂದು ಚರಿತ್ರೆಯನ್ನು 2 ಭಾಗಗಳನ್ನಾಗಿ ಮಾಡಿದಾತನು ಯೇಸು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಇತರರನ್ನು ಸಾಯಿಸಿದ್ದಾರೆ, ಎಲ್ಲರಿಗೋಸ್ಕರವಾಗಿ ಸತ್ತಾತನು ಕೂಡ ಯೇಸು ಆಗಿದ್ದಾನೆ ಪ್ರಿಯರೇ. ಅದರ ಸಲುವಾಗಿ ಆ ಯೇಸು ಮಾಡಿದಂಥ ತ್ಯಾಗ ಯಾರು ಕೂಡ ಮಾಡಿಲ್ಲ. ಹಲ್ಲೆಲೂಯಾ. ನಿನ್ನ ಕಷ್ಟದಲ್ಲಿ, ಕಣ್ಣೀರಿನಲ್ಲಿ, ಬಡತನದಲ್ಲಿ, ಏನೆಲ್ಲ ವಿಷಯದಲ್ಲಿ ನಿನ್ನ ಕುಗ್ಗಿ ಸೊರಗಿ ಹೋಗ್ತಾ ಇರಬೇಕಾದ್ರೆ ಎಲ್ಲರೂ ನಿನ್ನ ಕೈ ಬಿಟ್ಟಾಗಲೂ ಕೂಡ ನಿನ್ನನ್ನು ಕೈ ಬಿಡಲಾರದ ದೇವರು ಕೂಡ ಯೇಸು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸು ನಿನ್ನಲ್ಲಿ ಇರುವಾಗ ನಿನ್ನ ಜೀವಿತವೆಲ್ಲ ಏನು ಬೇಸು ಆಗುತ್ತೆ. ಹಲ್ಲೆಲೂಯಾ. ಒಂದು ವೇಳೆ ಯೇಸು ನಿನ್ನಲ್ಲಿ ಇಲ್ಲದೆ ಹೋದರೆ ನಿನ್ನ ಜೀವಿತವೆಲ್ಲ ಶೂನ್ಯವಾಗುತ್ತೆ. ಹಲ್ಲೆಲೂಯಾ. ಅದರ ಸಲುವಾಗಿ ಆ ಯೇಸುವಿನ ಕಡೆಗೆ ನೀನು ಪರಿಪೂರ್ಣವಾಗಿ ತಿರುಗಿಕೊಳ್ಳಬೇಕು. ಒಂದು ವೇಳೆ ಯಾವುದಾದ್ರೂ ವಿಷಯದಲ್ಲಿ ತಪ್ಪಿ ಹೋಗಿದ್ರೆ ಇವತ್ತೇ ದೇವರ ಹತ್ರ ನೀನು ಕ್ಷಮಾಪಣೆ ಕೇಳಿಕೋ. ಆತ್ಮಿಕ ಜೀವಿತದಲ್ಲಿ ಇನ್ನೂ ಉನ್ನತವಾಗಿ ಎಷ್ಟೋ ಮೆಟ್ಟಲುಗಳನ್ನು ನಾವು ಬೆಳಿಬೇಕು. ಪೌಲನೇ ಹೇಳ್ತಾ ಇದ್ದೇನೆ, ನಾನು ದೇವರನ್ನು ಸ್ವಲ್ಪ ಮಾತ್ರ ತಿಳಿದುಕೊಂಡಿದ್ದೇನೆ. 13-14 ಪತ್ರಿಕೆಗಳನ್ನು ಬರೆದಿದ್ದಾನೆ ಪೌಲ. ಹಲ್ಲೆಲೂಯಾ. ಪೌಲನು ಎಷ್ಟೋ ಮರ್ಮಗಳನ್ನು ಬರೆದಿದ್ದಾನೆ. 3ನೇ ಆಕಾಶದವರೆಗೂ, ಪರಲೋಕದವರೆಗೂ ಓದಂತಾತನು ಪೌಲ ಪ್ರಿಯರೇ. ಹೇಳ್ತಾ ಇದ್ದೆ, ನಾನು ದೇವ್ರನ್ನ ಇಷ್ಟೇ ತಿಳ್ಕೊಂಡಿದ್ದೀನಿ. ಪೌಲನೇ ಅಷ್ಟು ತಿಳ್ಕೊಂಡಿರ್ಬೇಕಾದ್ರೆ ನಾವೆಷ್ಟು ರೀ? ಹಲ್ಲೆಲೂಯಾ.
ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ನಾವು ಇನ್ನು ತಿಳಿದುಕೊಳ್ಳಬೇಕಾಗಿರುವಂಥದ್ದು ಎಷ್ಟೋ ಇದೆ. ಆದರೆ ಮುಖಾಮುಖಿಯಾಗಿ ಆತನನ್ನು ನೋಡುವಂಥ ಸೌಭಾಗ್ಯದ ಆ ಒಂದು ಪಂಕ್ತಿಯಲ್ಲಿ ನಾನು, ನೀವು, ನಾವೆಲ್ಲರೂ ಕೂಡ ಇರಬೇಕೆಂಬುದೇ ನಮ್ಮ ಒಂದು ಆಸೆಯಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸು ಬರುವಾಗ ಮಧ್ಯಾಕಾಶದಲ್ಲಿ, ನೀಲಿ ಆಕಾಶದಲ್ಲಿ ಆತನನ್ನು ನಾವು ಎದುರುಗೊಳ್ಳುವುದಕ್ಕಾಗಿ ಒಯ್ಯಲ್ಪಡುವವರಾಗಬೇಕು. ಕಣ್ಣು ರೆಪ್ಪೆ ಬಡಿಯುವಷ್ಟರೊಳಗೆ ಪಕ್ಕನೆ ಎಲ್ಲಿಗೆ ಹೋಗ್ತೀವಿ ನಾವು? ಯೇಸುವಿನ ಬಳಿಗೆ ಹೋಗ್ತೀವಿ. ಹಲ್ಲೆಲೂಯಾ. ಬರೀ ವಾಕ್ಯ ಕೇಳೋದೇ ಆಯಿತು, ಅದನ್ನ ಒಂದ್ಸಾರಿ ಆದ್ರೂ ಅನ್ಕೊಂಡಿರ್ಯಾ? ಹಲ್ಲೆಲೂಯಾ. ಸುಮ್ಮನೆ ಹೇಳ್ತಾರೆ ಅನ್ಕೊಂಡ್ರಿ ಹಿಂಗೆ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಬರ್ತಾನೆ, ಹೇಳಿದ ರೀತಿಯಲ್ಲಿ ಆತನು ಬರ್ತಾನೆ. ಆತನನ್ನು ಎದುರುಗೊಳ್ಳುವುದಕ್ಕಾಗಿ ನಾವು ಸಿದ್ಧರಾಗಿರಬೇಕು. ಹಲ್ಲೆಲೂಯಾ. ಒಂದ್ಸಾರಿ ಹೇಳಿದ್ದೇನೆ, ಇವತ್ತು ಕೂಡ ಕೊನೆಯದಾಗಿ ಹೇಳ್ತೀನಿ. ಮೊದಲಿಂಗ ಭಾಳ ಚೆನ್ನಾಗಿ ರೆಡಿಯಾಗಿದ್ದಾನೆ, ಫೈನಾಗಿ ರೆಡಿಯಾಗಿದ್ದಾನೆ, ಒಳ್ಳೆಯ ಬಟ್ಟೆಗಳನ್ನು ಹಾಕಿದ್ದಾನೆ, ಪಟಕವನ್ನು ಸುತ್ಕೊಂಡಿದ್ದಾನೆ. ಮೊದಲಿಗಿತ್ತಿಯನ್ನು ಕರ್ಕೊಂಬಂದ್ರು. ಮದುವಣಗಿತ್ತಿ ಹೆಂಗಿದ್ದಾಳೆ? ಕೂದಲ ಆ ಕಡೆ ಈ ಕಡೆ ಎಲ್ಲ ಹಾರ್ಕೊಂಡಿದ್ದಾವೆ, ಬಟ್ಟೆಗಳೆಲ್ಲ ಹೊಲಿಸಿದಾವೆ, ಹಲ್ಲು ಬೆಳ್ಳಗೆ ಮಾಡ್ಕೊಳೋದು ಬಿಟ್ಟು ದೇವ್ರು ಬಿಳಿಯೋದು ಕೊಟ್ರಪ್ಪ ಅಂದ್ರೆ ಈಕೆಲ್ಲ ಕರ್ರಗೆ ಮಾಡ್ಕೊಂಬಿಟ್ಟಾಳ, ಎಲ್ಲ ತಿಕ್ಕಿಬಿಟ್ಟಾಳ. ಅಲ್ಲಯ್ಯ ಬಂದು ಹಿಂಗೆ ಪಕ್ಕದಾಗ ಕುಂದಿರ್ತೀನಿ. ಮೊದ್ಲಿಂಗೆ ಏನು ಮಾಡ್ತಾನೆ ರೀ? ಜಂಪ್ ಆತಾನ, ಅಲ್ಲೇ ಸೆಟ್ಲ್ ಆತಾನ. ಜಂಪ್ ಆತಾನ, ಅಲ್ಲೇ ಸೆಟ್ಲ್ ಆತಾನ, ಜಂಪ್ ಆತಾನ. ಅಲ್ಲಯ್ಯ, ಅದ್ರಂಗೆ ನೀವು ಇರಬೇಡ್ರಿ. ಸಭೆ ಮದುವಣಗಿತ್ತಿ, ಸಭೆ ಅಂದವಾಗಿರುವುದಕ್ಕಾಗಿ ಪರಿಶುದ್ಧಾತ್ಮ ದೇವರು ಅಂದ ಮಾಡುವುದಕ್ಕಾಗಿಯೇ, ಚಂದ ಮಾಡುವುದಕ್ಕಾಗಿಯೇ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾವ ರೀತಿಯಾಗಿ ಎಸ್ತೇರಳನ್ನು ಅಂದ ಮಾಡುವುದಕ್ಕಾಗಿ ಅಲ್ಲಿ ಒಬ್ಬ ನಪುಂಸಕನಿದ್ದನು, ಆ ರಾಜನ ಬಳಿಗೆ ಕರೆದುಕೊಂಡು ಹೋಗುವುದಕ್ಕಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಇದ್ದಾನೆ, ನಮ್ಮನ್ನು ಅಂದವಾಗಿ ರೂಪುಗೊಳಿಸ್ತಾ ಇದ್ದಾನೆ, ಪರಲೋಕದ ರಾಜನ ಬಳಿಗೆ ಕರೆದುಕೊಂಡು ಹೋಗುವುದಕ್ಕಾಗಿ. ಹಲ್ಲೆಲೂಯಾ. ಅದರ ಸಲುವಾಗಿಯೇ ಇದೊಂದು ಪ್ರಯಾಸ. ಹಲ್ಲೆಲೂಯಾ. ನಾವು ಯಾಕೆ ಯೇಸು ಸ್ವಾಮಿಯನ್ನು ನಂಬಿದೀವಿ ಅಂದರೆ, ಯಾಕೆ ನಂಬಿದೀವಿ ರೀ? ಕೆಮ್ಮು ಕಡಿಮೆ ಮಾಡ್ತಾನೆ, ನೆಗಡಿ ಕಡಿಮೆ ಮಾಡ್ತಾನೆ, ಜ್ವರ ಕಡಿಮೆ ಮಾಡ್ತಾನೆ, ಆ ಬ್ಯಾನೆ ಕಡಿಮೆ ಮಾಡ್ತಾನೆ, ಈ ಬ್ಯಾನೆ ಕಡಿಮೆ ಮಾಡ್ತಾನೆ. ಅವು ಕಡಿಮೆ ಮಾಡ್ತಾನೆ ನಿಜ. ಹಲ್ಲೆಲೂಯಾ. ಆದರೆ ಅದಕ್ಕಿಂತ ಹೆಚ್ಚಿನದಾಗಿ ಪರಲೋಕ ಕೊಡ್ತಾನೆ. ಹಲ್ಲೆಲೂಯಾ. ಅದಕ್ಕಿಂತ ಹೆಚ್ಚಿನದಾಗಿ ಆತೊಬ್ಬತನೇ, ಬೇರೆ ಗತಿನೇ ಇಲ್ಲ. ಹಲ್ಲೆಲೂಯಾ. ಆತೊಬ್ಬತನೇ, ಬೇರೆ ಗತಿನೇ ಎಲ್ಲ. ಎಲ್ಲರ ಚರಿತ್ರೆಗಳು, ಅವರ ಜೀವಿತಗಳು ನೋಡಿದರೆ ನೀವು, ತಿಮೋತಿ ಅವರು ಇಲ್ಲಿದ್ದಾರೆ, ಎಷ್ಟೋ ಸಮಯದಲ್ಲಿ ಎಸ್ತರಮ್ಮವ್ರ ಸಂಗಡ ವಾದ ವಿವಾದಗಳು, ಚರ್ಚೆಗಳು, ಏಟುಗಳು, ಹೊಡೆತಗಳು, ಆ ಕಡೆಯಿಂದ ಜಗಳಗಳು, ಅವು ಇವು ಎಲ್ಲ ಒಂದು. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ದೇವ್ರು ಅನ್ಸ್ಕೊಂಡ್ರೆ ಇಬ್ಬರು ಮೂವರನ್ನ ಇಟ್ಕೊಂಡು 14,000 ಇಟ್ಕೊಂಡ್ರೆ ಅವ್ರನ್ನ ಮೇಂಟೈನ್ ಮಾಡೋದ್ರಾಗೆ ಅವ್ರು ಏನಾಗುತ್ತೆ ರೀ? ಒಬ್ಬರನ್ನೇ ಸಾಗಿಸ್ಕೊಂಡು ಹೋಗ್ತಾ ಇಲ್ಲ. ಸುವರ್ಣಕ್ಕವರು ಎಷ್ಟು ಸಾರಿ ನಿಮಗೆ ತೊಂದರೆ ಕೊಟ್ಟರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಎಷ್ಟು ಸಾರಿ ಕೆಲವೊಂದು ಸಂದರ್ಭದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು. ಹಲ್ಲೆಲೂಯಾ. ಒಬ್ಬರನ್ನೇ. ಹಲ್ಲೆಲೂಯಾ. ಅವರು ದೇವ್ರು ಅನ್ಸ್ಕೊಂಡ್ರೆ ಅವ್ರು ಇಬ್ಬಿಬ್ರು ಮೂವರು 4 ಜನ ಅವ್ರ ಪಕ್ಕದಾಗ ಅಕ್ಕಪಕ್ಕದಾಗ ಇಟ್ಕೊಂಡ್ರಪ್ಪ ಅಂದ್ರೆ ಮತ್ತೆ ಅವ್ರು ನೋಡ್ಕೊಂಡು ಹೋಗೋದೇ ಅವ್ರಿಗೆ ಸಾಕಾಗಿರುತ್ತೆ. ನಿಮ್ಮನ್ನ ಇಲ್ಲಿ ನೋಡ್ತಾರೆ ಅವರು. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆನಾ? ಅವ್ರನ್ನೇ ನೋಡ್ಕೊಂತ ಅವ್ರದ್ದೇ ಸಂಸಾರ ಜೀವಿತವನ್ನು ಸಾಗಿಸ್ಕೊಂತ ಅವ್ರು ಇರ್ತಾರೆ, ಹೊರತಾಗಿ ನಿಮ್ಮನ್ನು ಅವರು ನೋಡೋದಕ್ಕೆ ಸಾಧ್ಯ ಇಲ್ಲ. ಅವೆಲ್ಲವೂ ಕೂಡ ಚರಿತ್ರೆಯಲ್ಲ, ಕಲ್ಪನೆ, ಪುರಾಣಗಳು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಯೇಸುವಿನ ಕಡೆಗೆ ತಿರುಗಿಕೊಳ್ಳುವವರಾಗಬೇಕು. ಯೇಸುವಿನ ಕಡೆಗೆ ನೀನು ತಿರುಗಿಕೊಂಡಾಗ ನಿನ್ನ ಜೀವಿತವನ್ನ ದೇವ್ರು ಏನು ಮಾಡ್ತಾನ್ರಿ? ಉನ್ನತವಾಗಿ ರೂಪಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಆ ಶ್ರೀಮಂತ ವ್ಯಕ್ತಿಗೆ ಎಲ್ಲ ಇದೆ, ಆದರೆ ಅವನಿಗೇನಿಲ್ಲ? ದೇವರಿಲ್ಲ. ಕರ್ತನ ಕಡೆಗೆ ಅವನೇನು ಮಾಡಿಲ್ಲ? ತಿರುಗಿಕೊಂಡಿಲ್ಲ. ಅವನ ಮುಂದೆ ಎಂಜಲನ್ನು ತಿಂತಾ ಇದ್ದಾನೆ, ಆದರೆ ಅವನು ಕರ್ತನ ಕಡೆಗೆ ತಿರುಗಿಕೊಂಡಿದ್ದಾನೆ. ಕೆಳಗಿನವನು ಮೇಲಕ್ಕೆ ಹೋದ, ಮೇಲೆಯವನು ಕೆಳಗೆ ಹೋದ. ಹಲ್ಲೆಲೂಯಾ. ಕೆಳಗಡೆ ಭಿಕ್ಷೆ ಬೇಡುವಂತ ಲಾಜರ, ಆತನು ಉನ್ನತವಾದ ದೇವರನ್ನು ಹುಡುಕಿದ. ಈತನಿಗೆ ಎಲ್ಲ ಆಸ್ತಿ ಇತ್ತು, ಅಂತಸ್ತಿತ್ತು, ಎಲ್ಲ ಇತ್ತು. ಕಾಂಪೌಂಡ್ ಒಳಗೆ ದೊಡ್ಡ ಗುಡಿ ಕಟ್ಕೊಂಡು ಆತಿ ಎಲ್ಲಿಗೆ ನಾನು ಯಾಕೆ ಹೋಗ್ಬೇಕಂತೇಳಿ ಅಲ್ಲೇ ಮುಂಜಾನೆ ಎದ್ದ ತಕ್ಷಣ ಹೋಗೋದು, ಗಂಟೆ ಬರ್ಸೋದು, ಅದು ಮುಂದೆ ಮಾಡಿ ಎಲ್ಲ ಮಾಡಿ ಅದು ಬಂದ್ಬಿಡ್ತಿದ್ದೆ. ಅಲ್ಲೆಲ್ಲ ಮಾಡೋದೆಲ್ಲ ಮಾಡ್ತದೆ. 5 ನಿಮಿಷಕ್ಕೊಂದು ಬಟ್ಟೆನ ಚೇಂಜ್ ಮಾಡ್ತಾ ಇದ್ದೆ. ಸತ್ಯವೇದದಲ್ಲಿದೆ ಈ ಮಾತು. ಅಲ್ಲೆಲ್ಲೂಯಾ, ಪ್ರೈಸ್ ದಿ ಲಾರ್ಡ್. ಆತ ದೇವರನ್ನು ಏನು ಮಾಡಲಿಲ್ಲ?
ಹುಡುಕಲಿಲ್ಲ, ದೇವರ ಕಡೆಗೆ ಆತ ತಿರುಗಲಿಲ್ಲ. ಆದರೆ ಲಾಜರ ತಿರುಗಿದ. ಹಲ್ಲೆಲೂಯಾ. ಆತನಿಗೆ ಬಡತನ ಇರಬಹುದು, ಆದರೆ ಆತನು ಆತ್ಮದಲ್ಲಿ ಪರಿಪೂರ್ಣವಾಗಿ ದೇವರನ್ನ ತಿಳಿದುಕೊಂಡವನಾಗಿದ್ದ. ಆತ್ಮದಲ್ಲಿ ತಿಳಿದುಕೊಂಡ ಲಾಜರ ಎಲ್ಲಿಗೋದ್ನರಿ? ದೇವರ ಕಡೆಗೆ ತಿರುಗಿಕೊಂಡ ಲಾಜರ ಎಲ್ಲಿಗೋದ್ನರಿ? ಪರಲೋಕಕ್ಕೆ ಹೋದ. ತಿರುಗಿಕೊಳ್ಳಲಾರದೆ ತನ್ನ ಆಸ್ತಿನೇ ಹೆಚ್ಚು, ಅಂತಸ್ತೇ ಹೆಚ್ಚು, ಹಣನೇ ಹೆಚ್ಚು, ನನ್ನ ಹೊಲ ಇಷ್ಟೈತಿ, ನನ್ನ ಬೆಳೆ ಇಷ್ಟೈತಿ, ನಂದು ಭೂಮಿ ಇಷ್ಟೈತಿ. ಇವು ಎಲ್ಲರೂ ಒಂದ್ಸಾರಿ ಆಲೋಚನೆ ಮಾಡಿರಿ. ನೀವು ನಾ ಮನೆ ಕಟ್ಟುವಾಗಲೇ ಹೇಳಿದ್ದೀನಿ ನಾನು, ಆ ಮನೆ ಏನೊಂದು ಮನೆ ಅದು ಸ್ಥಿರವಾಗಿರುವಂಥದ್ದಲ್ಲ. ಏನೋ 50 ವರ್ಷ 60 ವರ್ಷ 70 ವರ್ಷ ಬಿದ್ದೋಗುತ್ತೆ ಅದು. ಹಲ್ಲೆಲೂಯಾ. ಮನೆ ಎಲ್ಲಿರ್ಬೇಕು? ನಮ್ಮದು ಅಲ್ಲಿರಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದ್ಸಾರಿ ಆಲೋಚನೆ ಮಾಡಿರಿ. ಹೊಲ ತೊಗೊಂಡಿದ್ದೀರಿ, ಆ ಹೊಲ ನಿಮ್ಮ ಹೆಸರು ಮೇಲೆ ಇರುತ್ತೆ. ಭೂಮಿ ಎಲ್ಲ ದೇವ್ರದೇ. ಹಲ್ಲೆಲೂಯಾ. ಅವು ತಗೊಂಡ ಮೇಲೆ ಆಯಿತು, ಆತೇನು ಅದನ್ನು ಹೊತ್ಕೊಂಡು ಹೋಗಲ್ಲ. ಹೊತ್ಕೊಂಡು ಹೋಗುವಾಗ ಎಲ್ಲ ಬಿಟ್ಟು ಹೋಗ್ತಾನೆ. ಆತಂದಾದ್ಮೇಲೆ ಅದು ಮಕ್ಕಳು 4 ಜನ ಇದ್ದರೆ 4 ಜನರ ಹೆಸರು ಮೇಲೆ ಮತ್ತೇನಾಗುತ್ತೆ? ಡಿವೈಡ್ ಆಗುತ್ತೆ. ಅವ್ರವಲ್ಲ ಇವ್ರವಲ್ಲ, ಅವ್ರವಲ್ಲ ಇವ್ರವಲ್ಲ. ಹಲ್ಲೆಲೂಯಾ. ಆದರೆ ದಾವೀದನು ಹೇಳ್ತಾನೆ ಕೀರ್ತನೆಯಲ್ಲಿ, ಭೂಮಿಯು ಯಾರ್ದಂತೆ? ದೇವರದು. ಹಲ್ಲೆಲೂಯಾ. ಅನ್ಯರು ಯಾಕೆ ನನ್ನನ್ನು ಪ್ರಶ್ನೆ ಮಾಡಬೇಕು, ನಿನ್ನ ದೇವರು ಎಲ್ಲಿದ್ದಾನೆ ಎಂಬುದಾಗಿ? ನನ್ನ ದೇವರು ಪರಲೋಕದಲ್ಲಿದ್ದಾನೆ. ಆತನು ತನಗೆ ಬೇಕಾದದ್ದನ್ನೆಲ್ಲ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀನು ಕರ್ತನ ಕಡೆಗೆ ತಿರುಗಿಕೊಳ್ಳುವಾಗ ನಿನ್ನ ಜೀವಿತ ಬೆಳಕಾಗಿರುತ್ತೆ ಹೊರತಾಗಿ ಕತ್ತಲೆಯಾಗಿ ಇರುವುದಿಲ್ಲ. ಹಲ್ಲೆಲೂಯಾ. ದೆವ್ವಗಳು ಹೋಗಿ ಎಲ್ಲಿ ಓದುವು? ದೆವ್ವಗಳು ಹಂದಿಗಳ ಒಳಗಡೆ ಓದುವು. ಹಂದಿಗಳ ಒಳಗಡೆ ಹೋದಾಗ ಹಂದಿಗಳು ಕೂಡ ಸೇರಿಸಿಕೊಳ್ಳಲ್ಲ ದೆವ್ವನ್ನು. ನಾವು ಸತ್ತಾರ ಸಾಹಿತ್ಯ ಹೊರತಾಗಿ ನೀನು ಸೇರಿಸ್ಕೊಳ್ಳಲ್ಲ ಅಂತೇಳಿ ದೆವ್ವಗಳೆಲ್ಲ ಎಲ್ಲಿ ಓದೋರಿ? ನೀರಲ್ಲಿ ಬಿದ್ದು ಸತ್ತು ಹೋಗ್ಬಿಟ್ಟು. ಹಲ್ಲೆಲೂಯಾ. ಮನುಷ್ಯನಾಗಿರ್ತಕ್ಕಂಥ ನೀನು ದೆವ್ವದ ಆಚರಣೆಯನ್ನು ಮಾಡಬೇಡ. ಎಲ್ಲ ಕಾಲಗಳು ಒಳ್ಳೆ. ಕೆಲವೊಬ್ರು ಕಾಲ ಕೇಳ್ತಾರೆ, ಅಯ್ಯ ಈ ಟೈಮ್ ಸರಿಗೈತೇನಯ್ಯ. ಹಲ್ಲೆಲೂಯಾ. ಏನ್ರಿ ಈ ಸಮಯ ಚೆನ್ನಾಗೈತೇನಯ್ಯ, ಅದಯ್ಯ ಇದಯ್ಯ. ಹಲ್ಲೆಲೂಯಾ. ದೇವ್ರು ಯಾವ್ದು ಹಂಗೆ ಹೇಳಿಲ್ರಿ, ಎಲ್ಲವೂ ಕೂಡ ಒಳ್ಳೆಯದೇ. ಹಲ್ಲೆಲೂಯಾ. ಶುದ್ಧರಿಗೆ ಎಲ್ಲವೂ ಶುದ್ಧ, ಅಶುದ್ಧರಿಗೆ ಎಲ್ಲವೂ ಅಶುದ್ಧ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೊನೆಯದಾಗ ಆ ಮಾತನ್ನು ನೋಡ್ಕೊಳ್ಳೋಣ. ತಿಮೋಥೆಯನಿಗೆ ಬರೆದ ಪತ್ರಿಕೆ 1 ನಿಮಿಷ. ಹಲ್ಲೆಲೂಯಾ. 1 ನಿಮಿಷ. ವಾಕ್ಯ ಸಿಕ್ಕಂತವ್ರು ಓದ್ರಿ. ಯಾವುದ್ರಿ? ಏನಂತಿದೆ? ಖಂಡಿಸು, ಗದರಿಸು, ಎಚ್ಚರಿಸು. ಅದಲ್ಲ, ಶುದ್ಧರಿಗೆ ಎಲ್ಲವೂ ಶುದ್ಧ ಅಂತೇಳಿ ವಾಕ್ಯ ಇರುತ್ತೆ. 1 ನಿಮಿಷ. ಹಲ್ಲೆಲೂಯಾ. ಪರಲೋಕವೆಲ್ಲ ನಿನ್ನದೇಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ಪರಲೋಕವೆಲ್ಲ ನಿಮ್ಮದೇಸಯ್ಯ, ನಾವು ಕೂಡ ಅಲ್ಲಿಗೆ ಬರುವೇವಯ್ಯ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ. ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೆಳಪ್ಪ.
ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೇಳಪ್ಪ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸು, ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೇಳಪ್ಪ. ನೀವೆಷ್ಟು ಒಳ್ಳೆಯವರಪ್ಪ, ಹಾಲೆಲೂಯಾ. ಓದ್ರಿ, ಸಿಕ್ಕಿದ್ದೇನಾ? ಆತನು ಉಂಟು ಮಾಡಿದ್ದೆಲ್ಲವೂ ಒಳ್ಳೆಯದೇ. ದೇವರ ಸ್ತೋತ್ರ ಮಾಡಿ ತೆಗೆದುಕೊಳ್ಳುವ ಪಕ್ಷಕ್ಕೆ ಯಾವುದನ್ನು ನಿಷಿದ್ಧವೆಂದು ಹೇಳತಕ್ಕದ್ದಲ್ಲ. ದೇವರ ವಾಕ್ಯವನ್ನು ಹೇಳಿ ಪ್ರಾರ್ಥಿಸುವುದರಿಂದ ಅದು ಪವಿತ್ರವಾಗುವುದಲ್ಲ. ಹಾಲೆಲೂಯಾ, ಪ್ರೈಸ್ ಲಾರ್ಡ್. ಅಲ್ಲಿ ಇನ್ನೊಂದು ವಚನ ಇದೆ, ಏನಂತಂದರೆ ಸಿಕ್ ನೋಡ್ರಿ, ತೀತನು ಪತ್ರಿಕೆ 1ನೇ ಅಧ್ಯಾಯ 15ನೇ ವಾಕ್ಯ. ಶುದ್ಧರಿಗೆ ಎಲ್ಲವೂ ಶುದ್ಧವೇ. ನೋಡ್ರಿ ಏನಂತೆ, ಶುದ್ಧರಿಗೆ ಎಲ್ಲವೂ ಶುದ್ಧವೇ, ಆದರೆ ಮಲಿನವಾದವರಿಗೂ ನಂಬಿಕೆ ಇಲ್ಲದವರಿಗೂ ಯಾವುದೂ ಶುದ್ಧವಲ್ಲ. ಅವರ ಬುದ್ಧಿಯು ಮನಸ್ಸಾಕ್ಷಿಯು ಎರಡು ಮಲಿನವಾಗಿವೆ. ಅವರು ತಾವು ದೇವರನ್ನ ಅರಿತವರೆಂದು ಹೇಳಿಕೊಳ್ಳುತ್ತಾರೆ, ಆದರೆ ಅವರು ಅಸಹ್ಯರು, ಅವಿಧೇಯರು, ಸತ್ಕಾರ್ಯಗಳಿಗೆಲ್ಲ ಅಪ್ರಯೋಜಕರು ಆಗಿರುವುದರಿಂದ ದೇವರನ್ನ ಅರಿಯವೆಂದು ತಮ್ಮ ಕಾರ್ಯಗಳಿಂದಲೇ ಹೇಳಿದಂತಾಯಿತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ಮಾಡಿರುವಂಥದ್ದೆಲ್ಲ ಒಳ್ಳೆಯದೇ. ಅದು ರೆಫರೆನ್ಸ್ ಕೂಡ ಕರೆಕ್ಟ್. 4:4 1 ತಿಮೋಥಿ. ಹಲ್ಲೆಲೂಯಾ, ಎಲ್ಲವೂ ಒಳ್ಳೆಯದೇ. ಶುದ್ಧರಿಗೆ ಎಲ್ಲ ಕೂಡ ಶುದ್ಧನೇ. ಒಂದು ವಿಷಯವನ್ನ, ಒಂದು ಸ್ಥಳವನ್ನ, ಒಂದು ಸ್ಥಿತಿಯನ್ನ ನಾವು ಹೊಗಳತಕ್ಕದ್ದಲ್ಲ. ದೇವರು ಮಾಡಿರುವಂಥದ್ದೆಲ್ಲವೂ ಕೂಡ ಒಳ್ಳೆಯದೇ ಪ್ರಿಯರೇ. ಒಂದು ಸಮಯದಲ್ಲಿ ಆ ರಾಹುಕಾಲ ಅಂತೇಳಿ ಅಂತಾರೆ ಕೆಲವು ಜನ. ಆ ರಾಹುಕಾಲದಲ್ಲಿ ಎಷ್ಟೋ ಜನರಿಗೆ ಶುಭ ಆಗಿರುತ್ತೆ. ಅಲ್ಲೆಲ್ಲ ಪ್ರೈಸ್. ಕೆಲವೊಂದು ಸಂದರ್ಭದಲ್ಲಿ ನಾನು PUC ಓದ್ತಾ ಇರಬೇಕಾದ್ರೆ ರಾಶಿಗಳು ನೋಡ್ತಾ ಇದ್ದೆ. ಮೀನ ರಾಶಿ ನಮ್ಮದು. ಅಲ್ಲೆಲ್ಲ ಬಂತು ಅವತ್ತು, ನೀನು ನಿನ್ನ ಹೆಂಡತಿ ಸಂಗಡ ಇವತ್ತು ಜಗಳ ಆಡ್ತೀನಿ ಅಂತೇಳಿ. ಮದುವೆನೇ ಆಗಿಲ್ಲ, ಹೆಂಡತಿ ಅಲ್ರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವಾಗ ಪ್ರೈಸ್ ದಿ ಲಾರ್ಡ್, ಮನುಷ್ಯರು ಮಾಡಿದಂಥ ಕಲ್ಪನೆಗಳು, ತಮ್ಮ ಹೊಟ್ಟೆಪಾಡಿಗೆ ಏನೆಲ್ಲ ಮಾಡಿದ್ದಾರೆ, ದೇವರನ್ನು ಬಿಟ್ಟು ದೇವರಲ್ಲದವುಗಳ ಕಡೆಗೆ ಅವರು ಹೋಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಅವು ಇವು ಕೇಳೋದು, ಹೇಳಿಕೆ ಕೇಳೋದು, ಅಂಥದ್ರ ಕಡೆಗೆ ಹೋದರೆ ನೀವು ದೇವರ ಮಕ್ಕಳು ಇನ್ನೂ ಕೂಡ ಆಗಿಲ್ಲ ಅಂತೇಳಿ ಅರ್ಥ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಕರ್ತನ ಕಡೆಗೆ ಸ್ಥಿರವಾಗಿ ನೀವು ತಿರುಗಿಕೊಳ್ಳಬೇಕು. ಕರ್ತನ ಕಡೆಗೆ ತಿರುಗಿಕೊಂಡ್ರೆ ಆತನು ನಿಮ್ಮ ಕಡೆಗೆ ತಿರುಗಿಕೊಂಡು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ನಿಮ್ಮನ್ನು ಖಂಡಿತವಾಗಿ ಆತನ ಏನು ಮಾಡ್ತಾನೆ, ಆಶೀರ್ವದಿಸುತ್ತಾನೆ. ಹಲ್ಲೆಲೂಯಾ. ದೇವರು ನಂಬಿದ ಮಕ್ಕಳು ಇಷ್ಟೇ ಇರಬಾರ್ದು. ನಾವು ದೇವ್ರ ವಾಕ್ಯ ಹೇಳುತ್ತೆ ಏನಂತೇಳಿ, ಆತನು ನಾವು ಐಶ್ವರ್ಯವಂತರಾಗಬೇಕೆಂದು ಆತನು ಬಡವನಾಗಿ ಈ ಲೋಕಕ್ಕೆ ಬಂದನು ಎಂಬುದಾಗಿ. ಹಲ್ಲೆಲೂಯಾ. ಕೆಲವು ಜನರು ಬರೀ ಬಡತನನ್ನೇ ಇಷ್ಟಪಡ್ತಾರೆ. ಹಲ್ಲೆಲೂಯಾ. ಬಡತನದಲ್ಲಿ ನೀನು ಇರುವಂಥದ್ದು ದೇವರ ಚಿತ್ತವಲ್ಲ. ಆ ಬಡತನದಿಂದ ನೀನು ಹೊರಗಡೆ ಬರಬೇಕು. ನಾವು ಇಲ್ಲಿ ಪ್ರಾರ್ಥನೆಗೆ ಬರಬೇಕಾದ್ರೆ ಇಲ್ಲಿ ಚಿಕ್ಕದಾಗಿರ್ತಕ್ಕಂಥ ಗುಡಿಸ್ಲಿಕ್ಕೆ ಅದೇ ಗಿಡ ಅಂತೀನಿ, ಚಿಕ್ಕದಾಗಿತ್ತು ಅನ್ಸುತ್ತೆ. ಹಲ್ಲೆಲೂಯಾ. ಅದಕ್ಕೇನೋ ಒಂದು ಲೈಟ್ ಹಾಕ್ತಾ ಇದ್ರು. ಇಲ್ಲಿ ಗಿಂಡೆ ಸಾರಿಸಿದ್ದು ಇರ್ತಾಯಿತ್ತು. ಅಲ್ಲೊಂದು ಚೇರ್ ಇರ್ತಾಯಿತ್ತು, ಇಷ್ಟೆಲ್ಲ ಇರ್ತಾಯಿತ್ತು. ಇದು ಈ ಸೈಟು ಇತ್ತ, ಏನಿದ್ದಿಲ್ಲ. ಹಲ್ಲೆಲೂಯಾ. ಆದರೆ ದೇವರು ಸ್ಪರ್ಶ ಮಾಡಿದ, ದೇವ್ರ ಕಡೆಗೆ ತಿರುಗಿಕೊಂಡ್ರು. ಏನೆಲ್ಲ ಮಾಡಿದ್ರು ದೇವ್ರು ನಂಬಿದ ಮೇಲೆ ಸ್ವಲ್ಪ ದಿವಸ. ಹಲ್ಲೆಲೂಯಾ. ಆ ಕಡೆ ಎಲ್ಲ ಕಡೆ ಓಡಾಡಿದ್ರು. ಭಕ್ತಿ, ನಿಜವಾದ ಭಕ್ತಿ ಬರೋವರೆಗೆ. ಹಲ್ಲೆಲೂಯಾ. ಎಲ್ಲ ಕಡೆ ಓಡಾಡಿದ ಮೇಲೆ ಸ್ಥಿರವಾದ ಭಕ್ತಿಯ ಕಡೆಗೆ, ದೇವ್ರ ಕಡೆಗೆ ತಿರುಗಿಕೊಂಡ್ರು. ಯಾಕಂದರೆ ಇದು ಸರ್ಫ್ ಎಕ್ಸೆಲ್ಲು ಮತ್ತು ಇನ್ನು ಯಾವ್ಯಾವ ಬರ್ತವೆ ಅದಕ್ಕಿಂತ ಪವರ್ಫುಲ್ ಅಲ್ಲ ಯಾವುದು, ದೇವ್ರ ವಾಕ್ಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಬಟ್ಟೆಗಳನ್ನು ತೊಳೆದ್ರಪ್ಪ ಅಂದ್ರೆ ಇದು ಯಾವುದನ್ನು ತೊಳಿತಾ, ಮನಸ್ಸನ್ನು, ಹೃದಯವನ್ನು ತೊಳೆಯುತ್ತೆ, ಕಲ್ಮಶವನ್ನು ತೆಗೆದು ಹಾಕುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವರು ಸ್ಥಿರವಾಗಿ ನಿಂತುಕೊಂಡ್ರು.
ಯಾರು ಪ್ರಾರ್ಥನೆಗೆ ಬರ್ತಾ ಇದ್ದಾರೋ ಅವ್ರನ್ನ ದೇವರು ಏನು ಮಾಡ್ತಾ ಇದ್ದಾರೆ, ಉನ್ನತವಾಗಿ ಎಬ್ಬಿಸ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಐನೇನಿಗಾದಂಥ ಕಾರ್ಯ ಆ ಜನರೆಲ್ಲರೂ ತಿರುಗಿಕೊಳ್ಳುವುದಕ್ಕೆ ಸಾಧ್ಯ ಆಯಿತು. ಪ್ರಿಯರೇ, ನೀನು ಒಬ್ಬರಿಗಾದ್ರೂ ಯೇಸುವಿನ ಬಗ್ಗೆ ಹೇಳಬೇಕು. ಆ ಸುಕಾರ್ಯ ಗ್ರಾಮದ ಆ ಸ್ತ್ರೀ ಯೇಸುವಿನ ಬಗ್ಗೆ ಹೇಳಿ ಸುಕಾರ್ಯ ಗ್ರಾಮವನ್ನೇ ಯೇಸುವಿನ ಕಡೆಗೆ ಕರೆದುಕೊಂಡು ಬಂದ್ಳು. ನೀನು ಗ್ರಾಮವನ್ನು ತಿರುಗಿಸೋದು ಬೇಡ, ನಿಮ್ಮ ಮನೆಯವ್ರನ್ನ ಸರಿಯಾಗಿ ನೀನು ತಿರುಗಿಸು. ಹಲ್ಲೆಲೂಯಾ. ಪ್ರಾರ್ಥನೆಯಲ್ಲಿ ಬಂದಿರಿ, ನಿಮ್ಮ ಸಂಖ್ಯೆ ಹೆಚ್ಚಿದೆ, ಇವ್ರ ಸಂಖ್ಯೆ ಕಡಿಮೆ ಇದೆ. ನಿಮ್ಮ ಮನೆಯಲ್ಲಿ ನೀವೆಲ್ಲರೂ ಬಂದಿಲ್ಲ. ಹಲ್ಲೆಲೂಯಾ. ಮಕ್ಕಳು ಮಾತು ಕೇಳಲ್ಲ, ಊಟ ಹಾಕಬೇಡ್ರಿ. ಹಲ್ಲೆಲೂಯಾ. ಬೆಂಕಿ ತಗೊಂಡು ಬರೀ ಇಡ್ರಿ, ಕಬ್ಬಣ ಕಾಸಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕೆ ಹೇಳ್ರಿ, ನೀವು ಮಾಡುವಂಥದ್ದು ಒಳ್ಳೆ ಕೆಲಸ. ಅವ್ರು ಒಂದು ವೇಳೆ ಹಂಗೆ ಕೈ ಬಿಟ್ರೆ ನರಕಕ್ಕೆ ಹೋದ್ರಪ್ಪ ಅಂದರೆ ಸಂತೋಷ ಪಡ್ತೀರಾ? ಏಸು ಇರಲಾರ್ದಂಥವ್ರು ಎಲ್ಲಿಗೆ ಹೋಗ್ತಾರೆ? ನರಕಕ್ಕೆ ಹೋಗ್ತಾರೆ. ಆ ನರಕಕ್ಕೆ ಹೋದ್ರಪ್ಪ ಅಂದ್ರೆ ಅಲ್ಲಿ ಭಯಂಕರವಾದ ಯಾತನೆ, ಅಲ್ಲಿ ಬೈತಾರೆ. ನಮ್ಮಮ್ಮ ನನಗೆ ಏನನ್ನ ಮಾಡಿದ್ರಪ್ಪ ಅಂದ್ರೆ ನಾ ಬಂದು ಕುಂತ್ಕೊಂತಿದ್ದೆ ಪ್ರಾರ್ಥನೆಯಾಗ, ನಮ್ಮಮ್ಮ ಹೇಳಲ್ಲ ಒಂದ್ಸರಿ ಬರೀ ತಾನೇ ಹೋಗ್ಲು ಅಂತೇಳಿ ಅಲ್ಲಿ ಅಂದ್ಕೊಂಡ್ರೆ ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಅದರ ಸಲುವಾಗಿ ಇಲ್ಲಿಯೇ ನೀವು ತಿರುಗ್ರಿ, ನಿಮ್ಮ ಕುಟುಂಬದವರನ್ನ ತಿರುಗಿಸ್ರಿ. ಸಾಯಂಕಾಲದ ವೇಳೆಯಲ್ಲಿ ನಾವೆಲ್ಲರೂ ಕೂಡ ಎದ್ದು ನಿಂತ್ಕೊಳ್ಳೋಣ. ನಿಜವಾದ ದೇವರ ಕಡೆಗೆ ನೀನು ತಿರುಗಿಕೊಂಡಿದ್ದೀಯಾ? ನಿಜವಾದ ಭಕ್ತಿಯ ಜೀವಿತ ನಿನ್ನದಾಗಿದೆಯಾ? ದೇವರ ವಾಕ್ಯ ಹೇಳ್ತಾ ಇದೆ, ಆತನು ನಮ್ಮನ್ನ ನೋಡುವ ದೇವರಾಗಿದ್ದಾನೆ. ನೀನು ಆರಾಧನೆ ಮಾಡುವಂತ ದೇವರು, ಆತನು ಜೀವ ಸ್ವರೂಪನಾದ ವಿಮೋಚಕನಾದ ದೇವರಾಗಿದ್ದಾನೆ. ಆತನಿಗೆ ಕಣ್ಣುಗಳಿದ್ದಾವೆ ಪ್ರಿಯರೇ, ಆತನು ನೋಡುವ ದೇವರಾಗಿದ್ದಾನೆ. ಆತನು ಮನುಷ್ಯರು ಉಂಟು ಮಾಡಿದಂತ ಒಂದು ರೂಪವಲ್ಲ, ಆತನು ದೇವರಾಗಿದ್ದಾನೆ. ಎಲ್ಲ ಮನುಷ್ಯರನ್ನ, ಜನಾಂಗಗಳನ್ನ, ದೇಶಗಳನ್ನ ಉಂಟು ಮಾಡಿದಂತ ಆತನು. ಈ ಸಾಯಂಕಾಲದ ವೇಳೆಯಲ್ಲಿ ಒಂದು ದೃಢವಾದ ತೀರ್ಮಾನ ತೆಗೆದುಕೋ. ದೇವರ ಕಡೆಗೆ ತಿರುಗಿಕೊಂಡಿದ್ದೀಯಾ ಇಲ್ವಾ? ಸ್ಥಿರವಾಗಿ ನೀನು ಭಕ್ತಿಯ ಜೀವಿತವನ್ನು ಸಾಗಿಸ್ತಾ ಇದ್ದೀಯಾ ಇಲ್ವಾ? ಒಂದು ವೇಳೆ ಸಾಗಿಸಲಾರದೆ ಇದ್ರೆ, ನಿನ್ನ ದೇಹವನ್ನ ಮಲಿನ ಮಾಡಿಕೊಂಡ್ರೆ ಆ ಒಂದು ಸ್ಥಳದಲ್ಲಿ ನಿನಗೆ ಪ್ರವೇಶ ಇಲ್ಲ. ಶುದ್ಧರಿಗೆ ಎಲ್ಲವೂ ಶುದ್ಧ, ಆದರೆ ಮಲಿನವಾದವರಿಗೆ ಯಾವುದು ಕೂಡ ಶುದ್ಧವಲ್ಲ ಎಂಬುದಾಗಿ ತೀತನ ಪತ್ರಿಕೆ 1ನೇ ಅಧ್ಯಾಯ 15, 16, 17 ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ದೇವರು ನಮಗೆ ಸಿಕ್ಕಿರುವಂತದ್ದು ನಮ್ಮ ಪುಣ್ಯ, ನಮ್ಮ ಭಾಗ್ಯ. ಎಷ್ಟೋ ಜನರಿಗೆ ದೇವರು ಇಲ್ಲ, ನಮಗಾದರೂ ದೇವರು ಇದ್ದಾನೆ. ನಮ್ಮ ದೇವರು ನಮ್ಮನ್ನು ಬಿಡಿಸಿದ್ದಾನೆ, ನಡೆಸ್ತಾ ಇದ್ದಾನೆ. ಆ ದೇವರು ಮಾಡಿದಂತ ಮಹತ್ ಕಾರ್ಯಗಳು ಎಷ್ಟೋ ಇದ್ದಾವೆ, ಅವುಗಳನ್ನು ಮರಿತಾ ಇದೆಯೇನೋ? ಕಾಲ ಗತಿಸಿ ಹೋದಂಗೆಲ್ಲ ಇಸ್ರಾಯೇಲರು ಮರೆತರು, ಲೋಕದ ಕಡೆಗೆ ಹೋದ್ರು. ಲೋಕದ ದೇವತೆಗಳನ್ನ ಪೂಜೆ ಮಾಡುವುದಕ್ಕೆ ಹೋದಾಗ ಸತ್ಯವೇದ ಹೇಳ್ತಾ ಇದೆ, ಅನೇಕ ಕಷ್ಟ ನಷ್ಟಗಳು ಅವರಿಗೆ ಸಂಭವಿಸಿದಾಗ ಅವರು ನಿಜವಾದ ದೇವರನ್ನ, ನಿಜವಾದ ದೈವ ಸೇವಕರನ್ನ, ಪ್ರವಾದಿಗಳನ್ನ, ನಿಜವಾದ ಧರ್ಮಶಾಸ್ತ್ರವನ್ನ ಬಿಟ್ರು ಎಂಬುದಾಗಿ ಪುನಃ ತಿರುಗಿಕೊಂಡಾಗ ದೇವರು ಪುನಃ ಅವರಿಗೆ ಸಿಕ್ಕನು ಎಂಬುದಾಗಿ. ಪ್ರಿಯಳೇ, ನಿನ್ನ ಜೀವಿತ ಯಾವ ರೀತಿಯಾಗಿದೆ? ಯವನಸ್ಥನೇ, ನಿನ್ನ ಜೀವಿತ ಯಾವ ರೀತಿಯಾಗಿದೆ? ಬಲಹೀನನಾಗಿದ್ದೀಯಾ? ಮೊದಲಿರ್ತಕ್ಕಂಥ ಭಕ್ತಿ ಜೀವಿತ ಬಿದ್ದು ಹೋಗಿದೆಯಾ? ನಿನ್ನ ದೇಹವನ್ನು ನಾಶ ಮಾಡಿಕೊಳ್ತಾ ಇದೆಯಾ? ಒಂದು ಸಾರಿ ಆಲೋಚನೆ ಮಾಡು. ನಿನ್ನ ಮಾತುಗಳು ಯಾವ ರೀತಿಯಾಗಿದೆ? ನಿನ್ನ ನೋಟ ಯಾವ ರೀತಿಯಾಗಿದೆ? ನಿನ್ನ ನಡತೆ ಯಾವ ರೀತಿಯಾಗಿದೆ? ನಿನ್ನ ಭಾಷಾ ಶೈಲಿ ವಿಧಾನ ಯಾವ ರೀತಿಯಾಗಿದೆ? ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ. ಮಹೋನ್ನತನು, ಮಹಾಪರಿಶುದ್ಧನಾದ ದೇವರೇ, ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಮಾಡುವ ಮಹಾದೇವರೇ, ನನಗೆ ಸ್ತೋತ್ರಗಳು ಸ್ವಾಮಿ. ಈ ಸಾಯಂಕಾಲದ ವೇಳೆಯಲ್ಲಿ ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ಸ್ಪಷ್ಟವಾಗಿ ಸ್ವಾಮಿ ಮಾತಾಡಿದ್ದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನಿನ್ನ ಕರ್ತನೆ ಸ್ವಾಮಿ, ಹೃದಯ ಅಂತರಾಳದ ಆಸೆ ಒಂದೇ, ನಾವ್ಯಾರು ನಾಶವಾಗಿ ಹೋಗ್ಬಾರ್ದು, ನಾವ್ಯಾರು ಹಾಳಾಗಿ ಹೋಗ್ಬಾರ್ದು, ನಾವ್ಯಾರು ನರಕದ ಕಡೆಗೆ ಹೋಗ್ಬಾರ್ದು, ನಾವ್ಯಾರು ಆ ಭಯಂಕರವಾದ ಯಾತನೆ ಸ್ಥಳದ ಕಡೆಗೆ ಹೋಗಬಾರ್ದು ಅಂತ ಹೇಳಿ ಸ್ವಾಮಿ ನೀನು ನಮ್ಮ ಸಂಗಡ ಮಾತನಾಡಿದ್ದೀಯಪ್ಪ. ಹೌದು ಸ್ವಾಮಿ, ಬಿತ್ತಿದಂತ ವಾಕ್ಯ ಕೇಳಿದಂತ ಕರ್ತನೆ ಸ್ವಾಮಿ, ಕರ್ತನೆ ವಾಕ್ಯ ಇವರು ಮರೆಯಲಾರದ ಹಾಗೆ ಸ್ಥಿರವಾಗಿ ಭಕ್ತಿಯ ಜೀವಿತವನ್ನು ಸಾಗಿಸಿಕೊಂಡು ಹೋಗುವ ಹಾಗೆ ಸಹಾಯ ಒದಗಿಸಿಕೊಂಡು ನಡೆಸ್ತಾ ಬರಬೇಕೆಂಬುದಾಗಿ ಬಂದಿರುವಂತವರೆಲ್ಲರನ್ನ ಸ್ವಾಮಿ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡಿರುವಂಥದ್ದೆಲ್ಲ ಯೇಸುವಿನ ನಾಮದಲ್ಲಿ ಹೊಂದಿದವರಾಗಿದ್ದೇವೆ ಪರಮ ತಂದೆಯೇ, ಆಮೇಲೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು,
ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆಯು, ನಡೆಸುವಿಕೆಯು, ಅಲಂಕರಿಸುವಿಕೆಯು ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರುವ ಎಲ್ಲಾ ಮನುಷ್ಯರ ಸಂಗಡಲು ಸದಾ ಕಲ್ಯಾಣಿಯಾಗಿರಲಿ ಸ್ವಾಮಿ. ಆಮೆನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತಕಾಲ ನಾಶನ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, ಆಮೆನ್, ಆಮೆನ್. ಇಂಥ ಒಳ್ಳೆ ಸಮಯಗಳು ಪರಲೋಕದ ಕಡೆ ಕರೆಗಳನ್ನು ಯೇಸುವೇ ನಿನ್ನ ಬಳಿ ಬಂದೆವು, ನಿನ್ನ ಮಾತಾಡದ ನಾವು ನಿನ್ನನ್ನೇ